ದರ್ಶನಂಗೆ ದರ್ಪಣ ಕಾರ್ಯಕ್ರಮದ ಮುಂದಿನ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಎಂದಿನ ಹಾಗೆ ಇವತ್ತು ಕೂಡ ನಮ್ಮ ಜೊತೆಯಲ್ಲಿ ಡಾಕ್ಟರ್ KN ಗಣೇಶಯ್ಯ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇವತ್ತು ಒಂದು ವಿಶಿಷ್ಟವಾದ ರೀತಿಯಲ್ಲಿ ನಾವು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮಗೆ ರಾಮಾಯಣದಲ್ಲಿ ವಿಲನ್ ಯಾರು ಅಂತ ಗೊತ್ತು, ರಾವಣನ ಸುತ್ತಾ ಇದ್ದಂಥ ಒಂದಷ್ಟು ಸ್ತ್ರೀ ಪಾತ್ರಗಳು ಆತನನ್ನ ಬದಲಾಯಿಸೋಕೆ ಪ್ರಯತ್ನ ಪಟ್ಟು ತಾವೇ ಬದಲಾದ್ರು. ಅವ್ರು ಯಾರು ಏನು ಎತ್ತ ಎಲ್ಲವನ್ನ ಕೇಳೋಣ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ನಮಸ್ತೆ. ಸೊ ನಾನು ಆಗ್ಲೇ ಹೇಳಿದೆ, ಪ್ರತಿಯೊಬ್ಬರಿಗೂ ಗೊತ್ತು ರಾಮಾಯಣದಲ್ಲಿ ರಾವಣನೇ ವಿಲನ್ ಅಂತ. ಆದರೂ ಕೂಡ ಅವನನ್ನು ಬದಲಾಯಿಸೋದಕ್ಕೆ ಒಂದಷ್ಟು ಸ್ತ್ರೀ ಪಾತ್ರಗಳು ಬಹಳ ಪ್ರಯತ್ನ ಪಟ್ಟರು. ಅದಕ್ಕೂ ಮೊದಲು ಸೀತೆಯನ್ನ ತಾನು ಒಲಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಡೋದ್ರ ಹಿಂದೆ ಬೇರೇನಾದ್ರೂ ಉದ್ದೇಶ ಇತ್ತಾ? ರಾವಣನ ಮನಸ್ಥಿತಿನ ನಾವಿಲ್ಲೊಂಚೂರು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ಬೋದಾ? ಖಂಡಿತ ಅಮ್ಮ. ಸಾಮಾನ್ಯವಾಗಿ ನೀನೊಂದು ಪದ ಉಪಯೋಗಿಸಿದೆ, ವಿಲನ್ ಅಂತ. ಕುವೆಂಪು ಅವರ ದೃಷ್ಟಿಯಲ್ಲಿ ವಿಲನ್ ಇಲ್ಲ. ರಾವಣ ನಿಜಕ್ಕೂ ವಿಲನ್ ಆಗಿದ್ದರೆ ಸೀತೆಯನ್ನು ಎತ್ಕೊಂಡೋಗಿದ್ದ ದಿವಸನೇ ಅವಳನ್ನ ಬಲವಂತವಾಗಿ ತಾನು ಏನು ಬೇಕೋ ಮಾಡ್ಬೋದಾಗಿತ್ತು. ಆದರೆ ಸೀತೆ ತನಗೆ ಒಲಿಯುವವರೆಗೂ ಕೂಡ ಅವಳನ್ನ ಏನೂ ತೊಂದರೆ ಕೊಡಬಾರ್ದು ಅಂತ ಇರ್ತಾನೆ. ಆ ಒಂದು ಹಿನ್ನೆಲೆಯಲ್ಲಿ ರಾವಣನ ನಾವು ನೋಡೋಣ ಅಲ್ವಾ. ಇದು ಕುವೆಂಪು ಅವರ ಸೃಷ್ಟಿ ಅಲ್ಲ, ಇದು ವಾಲ್ಮೀಕಿ ಸೃಷ್ಟಿನೇ. ಕುವೆಂಪುರ ಸೃಷ್ಟಿಗೆ ಬರೋಣ. ಹಾಗಾಗಿ ರಾವಣನನ್ನು ವಿಲನ್ನಾಗಿ ನಾವು ನೋಡಬಹುದಾ? ಇನ್ಫ್ಯಾಕ್ಟ್ ಅವನ ಆರ್ಗ್ಯುಮೆಂಟ್ ಬರುತ್ತೆ, ಏನೋ ಸೀತೆಯನ್ನು ಎತ್ಕೊಂಡು ಹೋಗ್ಬೇಕಾದ್ರೆ ನಾನು ಯಾಕೆ ನೀನು ಎತ್ಕೊಂಡು ಹೋಗ್ತಿದ್ದೀನಿ ಅಂತ. ಅವರಿಬ್ಬರ ಮಧ್ಯೆ ಮಾತುಕತೆ ಯಾವಾಗಲೂ ಯಾವುದೋ ಒಂದು ಎಪಿಸೋಡಲ್ಲಿ ಮಾಡಿದ್ದೀವಲ್ವ. ನಿನ್ನನ್ನು ಬಯಸಿ ಬಂದು ನಾನು ಬಿಲ್ಲೆತ್ತೋಕೆ ಪ್ರಯತ್ನ ಪಟ್ಟೆ, ಅವತ್ತೇನೋ ಆಗಲಿಲ್ಲ, ಇನ್ನೂ ಆ ಬಲ್ಮೆ ಪಡೆದು ಬರ್ತೀನಿ ಅಂತ ನಿಮ್ಮ ಅಪ್ಪನಿಗೆ ಹೇಳಿದ್ದೆ ಕಾಯಿ ಅಂತ. ಆದರೆ ನಿಮ್ಮ ಅಪ್ಪ ಮೋಸ ಮಾಡಿ ನನಗೆ ರಾಮನ ಕೊಟ್ಬಿಟ್ಟಿದ್ದಾನೆ. ನನಗೆ ಆದ ಮೋಸವನ್ನು ಸರಿ ಮಾಡೋದಕ್ಕೆ ನಾನು ಬಂದಿದ್ದೀನಿ, ಬಾ ಜೊತೆಲಿ ಹೋಗೋಣ ಅಂತ ಕರೀತಾನೆ. ಇದು ಅವನ ಡಿಫೆನ್ಸ್ ಅಲ್ವಾ. ಅದು ಸರಿಯೇ ತಪ್ಪು ಅನ್ನೋದು ಬೇರೆ. ಆದರೆ ಅವನಲ್ಲಿ ಒಂದು ನೀತಿ ಇತ್ತು ಅಲ್ವಾ. ಯಾರನ್ನೂ ಯಾಕೆ ಎತ್ಕೊಂಡು ಹೋಗಿಲ್ಲ, ಅವನು ಸೀತೆಯನ್ನು ಯಾಕೆ ಎತ್ಕೊಂಡು ಹೋದ? ಅವಳು ನನಗೆ ಸೇರಬೇಕಾಗಿತ್ತು, ಬೇರೊಬ್ಬರು ಸೇರಿದಾಳೆ ಅನ್ನೋ ದೃಷ್ಟಿ. ಅದು ನನ್ನದು ಅನ್ನೋದು ಒಂದು. ಎರಡನೇದು, ಅವನಲ್ಲಿ ತಗೊಂಡೋದ್ಮೇಲೆ ಹೇಳಿದ್ನಲ್ಲ, ಬಲವಂತವಾಗಿ ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ರಾಮ ಬಂದು ರಾವಣನ ಸೋಲಿಸಿದ್ರು ಕೂಡ ಅವನೇನು ಸೀತೆ ಏನು ತೊಂದರೆ ಕೊಡಲಿಲ್ಲ ಅಲ್ವಾ. ಆ ದೃಷ್ಟಿನಲ್ಲಿ ಜೊತೆಗೆ ನಮ್ಮ ಚಂದ್ರನಕಿಯ ಮೂಲಕ ಕೊನೆಗೆ ಅವನ ಉದ್ದೇಶ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೆ ಬರೋಣ. ಹಾಗಾಗಿ ರಾವಣ ಸೀತೆಯನ್ನು ಎತ್ಕೊಂಡೋದ ನಿಜ, ತಪ್ಪು ಮಾಡ್ದ ನಿಜ. ಆದರೆ ಅದರಲ್ಲಿ ಅವನನ್ನು ವಿಲ್ಲನ್ನಾಗಿ ಕಾಣ್ಬೋದಾ ಅನ್ನೋದೊಂದು ಸ್ವಲ್ಪ ನಾವು ಅವಲೋಕನೆ ಮಾಡಬೇಕಾಗುತ್ತೆ. ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಹೌದು ಅಂತಲೂ ನಾವು ಒಪ್ಕೊತಾ ಇಲ್ಲ. ಓಕೆ. ಮತ್ತು ರಾವಣ ಸೀತೆನ ತಾನು ಒಲಿಸ್ಕೊಳ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟಿದ್ದು ಹೌದು. ಅದಕ್ಕೆ ಬಹುಶಃ ಸಾಥ್ ಕೊಡೋದಕ್ಕೆ ಒಂದಿಷ್ಟು ಹೆಣ್ಣು ಜೀವಗಳು ಕೂಡ ಜೊತೆಯಾದರು. ಅದರಲ್ಲಿ ಪ್ರಮುಖವಾಗಿ ನಾವು ಚಂದ್ರನಕಿನ ನೋಡಬಹುದು ಅಂತ ಅನಿಸುತ್ತೆ. ಇಲ್ಲಿ ಮತ್ತೊಂದು ವಿಷಯ, ನಾವು ಬಿಫೋರ್ ವಿ ಗೋ ಟು ಚಂದ್ರನಕ್ಕಿ ಒಂದು ಹೇಳ್ಬೇಕಾಗತ್ತಮ್ಮ. ರಾವಣ ಸೀತೆಯನ್ನು ಒಲಿಸ್ಕೊಳ್ಳೋದಕ್ಕೆ ಹಲವಾರು ಕಾರಣಗಳಿವೆ. ಪ್ರಮುಖವಾಗಿ ಹೇಳ್ತೀನಿ, ಅವನು ಪ್ರಪಂಚದ ಗೌರವಕ್ಕೆ ಆಸೆ ಪಡ್ತಾ ಇದ್ದವನು. ಮಾರೀಚನನ್ನು ಉಪಯೋಗಿಸ್ಕೊಂಡು ನಾನು ಎತ್ಕೊಂಡ್ಬಂದಿದ್ದೀನಿ, ಅಪವಾದ. ನಾನು ಆಕೆನ ಹಂಗೆ ಬಲವಂತ ಮಾಡಿದ್ರೆ ಅಪವಾದ ಹಂಗೆ ಉಳಿದ್ಬಿಡುತ್ತೆ. ಅದರ ಬದಲಿಗೆ ಸೀತೆನೇ ನನಗೆ ಒಲಿದ್ರೆ ಆವಾಗ ಪ್ರಪಂಚಕ್ಕೆ ಅವಳು ನಾನು ಇಷ್ಟಪಟ್ಟಿದ್ಲು. ಮಾರೀಚ ಒಂದು ಉಪಾಯ ಅಷ್ಟೇ, ಅವಳಾಗಿ ನನ್ನ ಹತ್ರ ಬಂದಿದ್ದಾಳೆ, ನಾನು ಗೆದ್ದಿಲ್ಲ, ಅವಳೇ ನನ್ನ ಹತ್ರ ಬಂದಿದ್ದಾಳೆ ಅಂತ ಹೇಳ್ಬೋದಾ? ಕರೆಕ್ಟ್. ಒಂದು. ಎರಡನೇದು, ಬಲವಂತ ಮಾಡಿಬಿಟ್ರೆ ಮತ್ತೆ ನಾನು ಪ್ರಪಂಚದ ದೃಷ್ಟಿಯಲ್ಲಿ ವಿಲನ್ ಆಗ್ತೀನಿ. ಅವಳಾಗಿ ಒಲಿದ್ರೆ ನನಗೆ ಆ ಪಟ್ಟ ಕೂಡ ಹೋಗಿ ನಾನು ಒಳ್ಳೆಯವನು ಅಂತ ಅನಿಸುತ್ತೆ ಅನ್ನೋ ಕಾರಣದಿಂದ ಕೂಡ ಅವನು ಕಾಯ್ತಾನೆ. ಎರಡು. ಆದರೆ ರಾವಣಿಗೆ ಗೊತ್ತಿತ್ತು ನಾನಾಗಿ ಸೀತೆಯನ್ನು ಒಲಿಸುವುದು ಸಾಧ್ಯವಿಲ್ಲ ಅಂತ. ಅದಕ್ಕೇನು ಮಾಡಬೇಕು? ಉಪಯೋಗಿಸ್ಬೇಕು ತಂತ್ರಗಾರಿಕೆಯನ್ನು. ಯಾರ ತಂತ್ರಗಾರಿಕೆ? ನನ್ನ ಆಸೆಯನ್ನು ಯಾರು ಅರ್ಥ ಮಾಡಿಕೊಂಡು ಸೀತೆಯ ಜೊತೆ ಸೇರಿಕೊಂಡು ಅವಳ ಮನಸ್ಸನ್ನು ಬದಲಾಯಿಸಿ ರಾಮನಿಂದ ದೂರ ಎಳೆದು ನನ್ನ ಕಡೆಗೆ ತಿರುಗಿಸ್ತಾರೋ ಅವರಿಂದ ಮಾತ್ರ ಈ ಕೆಲಸ ಸಾಧ್ಯ. ನಾನು ಬರೀ ತಂದು ಅಲ್ಲಿ ಇಟ್ಬಿಟ್ರೆ ನೀನು ನನಗೆ ಎಲ್ಲ ಕೊಡ್ತೀನಿ, ನಿಮಗೆ ಲಂಕೆನೇ ಕೊಡ್ತೀನಿ ಅಂದರೂ ಕೂಡ ನನಗೆ ಒಲಿಯೋಳಲ್ಲ ಸೀತೆ ಅವಳು. ನಾನು ಕೈಲಾಸ ಪರ್ವತವನ್ನು ಅಲ್ಲಾಡಿಸಿರ್ಬೋದು, ಆದರೆ ಸೀತೆಯ ಮನೋಪರ್ವತವನ್ನು ಕದಲ್ಸೋಕ್ಕೂ ನನ್ನ ಕೈಲಿ ಸಾಧ್ಯವಿಲ್ಲ ಅಂತ ರಾವಣನಿಗೆ ಗೊತ್ತಿತ್ತು. ಆ ಕಾರಣಕ್ಕೆ ಅವನು ಬೇರೊಬ್ಬರು ಸಹಾಯ ಪಡಿತಾನೆ. ಅವನು ಸಹಾಯ ಪಡೆದಿದ್ದು ಒಂದಿಬ್ಬರು ಮೂರು, ಅದರಲ್ಲಿ ಪ್ರಮುಖವಾಗಿ ತ್ರಿಜಟೆ, ಧಾನ್ಯಮಾಲಿನಿ ಮತ್ತು ಚಂದ್ರನಕಿ. ವಿಶೇಷವಾಗಿ ಚಂದ್ರನಕಿ ಅಂದರೆ ಶೂರ್ಪನಖಿ. ಸೊ ಅವಳು ಸಹಾಯನ ಪಡಿತಾನೆ. ಇನ್ಫ್ಯಾಕ್ಟ್ ಅವಳು ಸಹಾಯ ಪಡೆದಿದ್ದಕ್ಕೋಸ್ಕರ ಅವನಿಗೆ ತೊಂದರೆ ಆಯ್ತೇನೋ ಅಂತಲೂ ಅನ್ಬೋದು ಒಂದು ರೀತಿಯಲ್ಲಿ, ಗೊತ್ತಾಗುತ್ತೆ ಹಾಗೆ ಅಂತ.
ಓಕೆ. ಈಕೆ ಮೊದಲಿಗೆ ಅಂದ್ಕೊಂಡಿರ್ತಾಳ ತನ್ನ ಅಣ್ಣನಿಂದ ನಾನು ಬದಲಾಯಿಸಬಲ್ಲೆ ಅಂತ, ಅಥವಾ ತಾನೇ ಬದಲಾಗ್ತಾಳ? ಇದು ಬೇರೆ ಬೇರೆ ರೀತಿಯಲ್ಲಿ ತಿರುವು ಪಡ್ಕೊಳ್ತಾ ಹೋಗುತ್ತೆ ಈ ಚಂದ್ರನಕಿಯ ಪಾತ್ರ. ಮೊದಲಿಗೆ ಈಕೆ ರಾಮಾಯಣ ದರ್ಶನಂನಲ್ಲಿ ನಮಗೆ ಕಾಣಸಿಗೋದು ಎಲ್ಲಿ ಸರ್? ಲಕ್ಷ್ಮಣನ ಹತ್ರ ಬಂದಾಗ. ಆದರೆ ಈ ಸಂದರ್ಭದಲ್ಲಿ ನಾವು ಲಕ್ಷ್ಮಣನ ಹತ್ರ ಬಂದಿದ್ದು, ಅವನ ಕೈಲಿ ಮುಕ್ಕಟ್ಟಿಸ್ಕೊಂಡಿದ್ದು ಅದಕ್ಕೆಲ್ಲ ಬಿಟ್ಬಿಡೋಣ. ಅವಳು ಕೋಪದಲ್ಲಿ ಹೋಗ್ತಾಳೆ, ರಾವಣನಿಗೆ ತೋರಿಸ್ತಾಳೆ ಹಿಂಗೆಲ್ಲ ನಂಗೆ ಅವಮಾನ ಆಯಿತು ಅಂತ ಹೇಳ್ಬಿಟ್ಟಂತ. ರಾವಣ ಆ ಉದ್ದೇಶ ಇಟ್ಕೊಂಡು ಈ ಕಡೆ ಬಂದು ಎತ್ಕೊಂಡು ಹೋದ ಅಂತ ಒಂದು ರೀತಿಯ ಏನೋ ಕತೆ ಇದೆ. ಆದರೆ ಅದು ನಮ್ಗೆ ಇಲ್ಲಿ ಮುಖ್ಯ ಅಲ್ಲ. ಆದರೆ ರಾವಣ ಸೀತೆಯನ್ನು ಎತ್ಕೊಂಡು ಹೋದ್ಮೇಲೆ ಆ ಗುಪ್ತ ಗೃಹದಲ್ಲಿ ಇಟ್ಟಾಗ ಅವನು ಏನು ಮಾಡ್ತಾನೆ ಅಲ್ಲಿಂದ ನಾವು ಪ್ರಾರಂಭ ಮಾಡೋಣ. ಓಕೆ. ಅವನೇನು ಮಾಡ್ತಾನೆ, ಕುವೆಂಪು ಹೇಳೋ ಹಾಗೆ ಒಂದು ನಿಧಿಯನ್ನು ಕಳ್ಳ ಹೇಗೆ ಬಚ್ಚಿಡೋಕ್ಕೆ ಪ್ರಯತ್ನ ಪಡ್ತಾನೋ ಹಾಗೆ ತನ್ನ ನಿಧಿ ಸೀತೆಯನ್ನು ಆ ಗುಪ್ತ ನಿಧಿಯಲ್ಲಿ ಬಚ್ಚಿಡೋಕ್ಕೆ ಪ್ರಯತ್ನ ಪಟ್ಟು ಅಲ್ಲಿಂದ ಮುಂದೆ ಕೆಲಸವನ್ನು ಪ್ರಾರಂಭ ಮಾಡ್ತಾನೆ. ನಿಧಿಯ ಬೈತಿಡುವಂತೆ ತಸ್ಕರಂ ಅಂದರೆ ಕಳ್ಳ. ನಿಧಿಯ ಬೈತಿಡುವಂತೆ ತಸ್ಕರಂ ಭಾಸ್ಕರ ಕುಲ ಪ್ರಾಣ ಹೃದಯಂ ಮೈಥಿಲಿಯನ್ ಇಳುಹಿದನ್ ಗುಪ್ತ ಗೃಹ ಮಧ್ಯೆ ಮೇಣ್ ಕರೆಕಳು ಹಿದನ್ ಚಂದ್ರನಕಿಗೆ. ಇಲ್ಲಿಂದ ಶುರುವಾಗುತ್ತೆ ಚಂದ್ರನಕಿಯ ಪಾತ್ರ ಏನೋ ಈ ದೃಷ್ಟಿಯಿಂದ. ತಿಳುಹಿದನೆಲ್ಲಮಂ ವಾರ್ತೆಯಂ, ನಾನೆಲ್ಲ ಪ್ಲ್ಯಾನ್ ಮಾಡ್ದಂಗೆ ಅವತ್ತು ಮಾತಾಡ್ಕೊಂಡಂಗೆ ತಂದಿದ್ದೀನಿ ನಾನು ಸೀತೆನ ಅಂತೆಲ್ಲ ಹೇಳಿ, ದಶಶಿರ ಪ್ರಣಯ ಮಂತ್ರಣ ಕಾಕೆ ಸಚಿವಳ್. ಅವಳ ದೃಷ್ಟಿನಲ್ಲಿ ಅದು ನೋಡ್ಬಿಟ್ಟು ಭಾಳ ಖುಷಿ ಆಗ್ಬಿಡುತ್ತೆ ಅವಳಿಗೆ. ಮೊದಲು ಏನಂತ, ಅಣ್ಣನ ಬೇಟೆ ವೇಂಟೆಯಂ ಕಾಣುತ್ತಂ ತನ್ನ ಬೇಟದ ಬೇಂಟೆಯಂ ಸಫಲ ಮಹುದೆಂದು ಹಿಗ್ಗಿದಳು. ನನಗೆ ಲಕ್ಷ್ಮಣ ಸಿಗ್ತಾನೆ, ನನ್ನ ಆಸೆ ಕೈಗೂಡುತ್ತೀಗ ಅಂತ ಅವಳು ಖುಷಿ ಪಡ್ತಾಳೆ. ಖುಷಿಪಟ್ಟು ತಾನು ಏನು ಮಾಡಬೇಕೋ ಎಲ್ಲ ಮಾಡೋಕ್ಕೆ ಪ್ರಯತ್ನ ಪಡ್ತಾಳೆ. ಹಾಗೆ ತನ್ನ ಆಸೆ ಕೈಗೂಡುತ್ತೆ ಅಂತ ಹೇಳ್ಬಿಟ್ಟು ಮಿಂಚುತ್ತಿರೆ 100 ಭಾವಗಳೊರ್ಮೆಯ ಪ್ರಣಯ ತೃಷಿತೆಯ ಮನದ ಮೂಷೆಯೊಳ್. ಆ ಪ್ರಣಯ ತೃಷಿತೆಯ ಮನದ ಮೂಷೆಯೊಳ್ ಮಿಂಚುತ್ತಿರೆ 100 ಭಾವಗಳು ಹೆಬ್ಬಯಕ್ಕೆ ಬಯಲಾಗದಂತೆ. ಅಣ್ಣನ ಕೂಡ ತೋರಿಸ್ಬಾರ್ದು. ಹುದುಗಿಸಿ ಹೃದಯ ಕಾಂಕ್ಷೆಯಂ ರಾಕ್ಷಸೇಂದ್ರಂ ಗೊರೆದಳಿಂತು ಹೇಳ್ತಾರೆ ರಾಕ್ಷಣ ಏನೋ ಅಣ್ಣಂಗೆ ಏನಂತ, ನಿನ್ನೊಲ್ಮೆಯಂ ಕದ್ದು ತಂದಾಯ್ತಿನ್ ಅದಂ ಗೆದ್ದು ನಿನಗೀವ ಜಾಣ್ಮೆ ಹೇ ದೈತೇಂದ್ರ ನನಗಿರಲಿ ಪೆಣ್ಣ ಬಗೆ ಪೆಣ್ಗಲ್ಲದರಿಬಹುದೇ. ನಾನು ಹೆಣ್ಣು ನನಗೆ ಗೊತ್ತು, ಅವಳ ಮನಸ್ಸೇನು ಅಂತ, ನಾನು ಏನು ಮಾಡಬೇಕಂತ ಗೊತ್ತು ಅಂತಂದು ಹೀಗೆ ಅವನಿಗೆ ಧೈರ್ಯ ಕೊಟ್ಟು ಇನ್ನೇನು ಕಳಿಸ್ಬೇಕು ಅನ್ಬೇಕಾದ್ರೆ, ಇನ್ನೆಗಂ ನೀಮ್ ಗೆಲಿದ ನಿನ್ನ ನೊಲಿದ ಅತ್ತಿಗೆಯರಂತಲಮಿ ಪೆಣ್ಕಣ ಅಂತ ಹೇಳ್ತಾಳೆ. ಯಾಕೆಂದರೆ ಅಷ್ಟೊತ್ತಿಗೆ ಮೂರ್ಛೆ ಹೋಗ್ಬಿಟ್ಟಿರ್ತಾಳೆ ಯಾರು ಸೀತೆ. ಆ ಮೂರ್ಛೆ ಬಿದ್ದರೂ ಕೂಡ ಅವಳು ರಾವಣನ ಮೇಲಿನ ಕೋಪಕ್ಕೆ ಹಲ್ಲು ಕಚ್ಕೊಂಡಿರ್ತಾಳೆ, ತುಟಿ ಕಚ್ಕೊಂಡಿರ್ತಾಳೆ. ಅದನ್ನು ನೋಡ್ಬಿಟ್ಟು ಅಲ್ಲೇ ಅವಳಿಗೆ ಒಂಥರ ಸೀತೆ ಮೇಲೆ ಬೇರೆ ಅಭಿಪ್ರಾಯ ಬರುತ್ತೆ. ಅದಕ್ಕೆ ಅಣ್ಣನಿಗೆ ಹೇಳ್ತಾಳೆ, ಇದುವರೆಗೆ ನೀನು ಗೆದ್ದಿದ್ದ ಬೇರೆ ಅತ್ತಿಗೆಯರಿದ್ದಾರಲ್ಲ, ಇಲ್ಲಿ ಆ ಅತ್ತಿಗೆಯರಲ್ಲಿ ಧಾನ್ಯ ಮಾಲಿನ್ಯ ಕೂಡ ಸೇರ್ಕೊಂತಾಳೆ. ಇನ್ನೆಗಂ ನೀಮ್ ಗೆಲಿದ ನಿನ್ನ ನೊಲಿದ ಅತ್ತಿಗೆಯರಂತಲ್ಲ ಮೀ ಪೆಣ್ಕಣ ನಿನ್ನ ಛಲಕಿವಳ ಛಲಪಡಿ ಮಲೆಯ ಗೆಲ್ವರಾರಾದರರಿಯನೈ ಮೂರ್ಛೆಯೊಳುಂ ಎಂತು ದೃಢತೆ ಪಲ್ಗಚ್ಚಿದಂತಿದೆ ನೋಡು ಕೋಮಲೆಯ ಮುಖದಿ. ಆ ಕೋಮಲೆಯ ಮುಖದಲ್ಲಿ ನೋಡು ಎಷ್ಟು ದೃಢತೆ ಇದೆ, ಹಲ್ಲು ಕಚ್ಕೊಂಡಿದೆ ಅಂತ. ಅದಕ್ಕೆ ರಾವಣ ಹೇಳ್ತಾನೆ, ಲಂಕೆಯಲ್ಲೆಲ್ಲ ಇಡೀ ಭೂಲೋಕದಲ್ಲಿ ನನ್ನನ್ನು ನಾನು ಗೆಲ್ಲದೇ ಇರೋ ಹೆಂಗಸರೇ ಇಲ್ಲ, ಏನು ಹೇಳ್ತೀಯ ನನಗೆ ಅಂತ. ಆಮೇಲೆ ಹಂಗೆ ಹೇಳ್ಬಿಟ್ಟು ಅವನು ಕೂಡ ಒಂದು ಸ್ವಲ್ಪ ಆಸೆಯ ಬೀಜ ಹಾಕ್ತಾನೆ, ಲಂಚ ಕೊಡೋದು, ನೀನು ನನ್ನ ಗೆಲ್ಸು, ನಿನ್ನ ಆಸೆನೂ ಗೆಲ್ಲುತ್ತೆ ಅಂತ. ಸೊ ಹೀಗೆ ತಂಗಿಗೊಪ್ಪಿಸಿ ರಾಮನ ಅರ್ಧಾಂಗಿಯಂ ನಡೆದನ್ ಅತ್ತಲ ಅಸುರಂ ಇತ್ತಲೇನೆಂಬೆನ ಚಂದ್ರನಕಿ. ಹೆಂಗೆ ಹೋಲಿಸೋದು ಈಗ ರಾವಣನಿಗೆ ಸೀತೆನ? ಇವಳ ಯಾರು ಚಂದ್ರನಕಿಯ ಉದ್ದೇಶ ಸೀತೆಯ ಸುತ್ತ ಸಿರಿತನವನ್ನು, ಭೋಗತನವನ್ನು, ಇಂದ್ರಲೋಕವನ್ನು, ಸುಖದ ಲಾಲಸೆಯನ್ನು ಹುಟ್ಟು ಹಾಕ್ಬಿಟ್ರೆ ಅವಳು ರಾಮನ ಮರ್ತೋಗ್ಬಿಡ್ತಾಳೆ ಅಂತ. ಹಂಗಾಗ್ಬಿಟ್ಟು ಸುತ್ತಲೂ ಕೂಡ ಕಲಾ ಲತಾಂಗಿಯರನ್ನು, ವೀಣೆ ನುಡಿಸೋರನ್ನು, ಆ ಹೂಗಳನ್ನು, ಕಂಪನ್ನು ಎಲ್ಲ ತಂದು ಸುತ್ತಲೂ ಅರೇಂಜ್ ಮಾಡ್ತಾಳೆ.
ತಂಗಿಗೊಪ್ಪಿಸಿ ರಾಮನರ್ಧಾಂಗಿಯಂ ನಡೆದನ್ ಅತ್ತಲಸುರಂ ಇತ್ತಲೇನೆಂಬೆನಾ ಚಂದ್ರನಕೆ. ಇಲ್ಲಿ ಒಂದು ಫ್ರೇಸ್ ಉಪಯೋಗಿಸ್ತಾರೆ ಕುವೆಂಪು ಅವರು ಚಂದ್ರನಕೆಗೆ, ಏನಂತ? ರಾಕ್ಷಸ ಪ್ರಣಯ ವಿದ್ಯಾಸಾರ ಸರ್ವಸ್ವೇ. ಇತ್ತಲಾಚ ಏನೆಂಬೆನಾ ಚಂದ್ರನಕಿ ರಾಕ್ಷಸ ಪ್ರಣಯ ವಿದ್ಯಾಸಾರ ಸರ್ವಸ್ವೇ ತಾಂ ದಶರಥನ ಸೊಸೆಯ ನಿರಿಸಿದಳ ಅಂಚೆ ತಿಪ್ಪುಳಿಂ ಸವೆದ ನಲ್ವಾಸಿನೊಳ್ ಬಳಿಯಟ್ಟಿ ಕರೆಸಿದಳ್ ಲಂಕಾಲತಾಂಗಿಯರ ಲಾವಣ್ಯ ಮಣಿಗಳಂ ದೈತ್ಯ ಸಂಸ್ಕೃತಿಯ ನಯಕಲಾಖನಿಗಳಂ ರಮ್ಯ ಮಧುರ ನಾನಾನಾದ ಚತುರ ವೀಣಾಶ್ರುತಿಯ ಸುಂದರಿಯರಂ ರೂಪಗಾನ ಗಂಧಂಗಳಿಂ ಬೆಸಸಿದಳು ರಚಿಸೆ ರಸಲೋಕಮಂ ಪೇಳುದೇಂ ಸರ್ವೇಂದ್ರಿಯಗಳೊಂದಿಂದ್ರ ನಂದನ ಮಲರಿ ಜಾನಕಿಯ ಸುತ್ತಲೂ ಮೋಹಿನಿಯ ಚಂದದಿಂ ನಾಟ್ಯವಾಡಿದುದಲ್ಲಿ ಭೋಗನಾಗನ ಭೋಗ ವಿನ್ಯಾಸದಿಂ. ಇಂದ್ರಲೋಕವನ್ನು ಸೃಷ್ಟಿಸ್ಬಿಡ್ತಾಳೆ. ಆದರೆ ಕುವೆಂಪು ಅವರು ಒಂದು ಸಣ್ಣ ವರ್ಡ್ ಹಾಕಿದಾರಲ್ಲಿ, ಭೋಗನಾಗನ ಭೋಗ ವಿನ್ಯಾಸದಿಂ. ಇಲ್ಲಿ ನಾಗ ಅನ್ನೋ ಪದ ಬರುತ್ತೆ ನೋಡಿ. ಆ ಸರ್ಪ ಸೀತೆಗೆ ಆ ಭೋಗ ಲೋಕ ಸರ್ಪವಾಗಿ ಕಾಣುತ್ತೆ, ಅದು ಮುಂದೆ ಬರುತ್ತೆ. ಅದಕ್ಕೆ ಮೊದಲೇನೇ ಒಂದು ಕ್ಲೂ ಕೊಡ್ತಿದ್ದಾರೆ ಇಲ್ಲಿ. ಈಗಿರಬೇಕಾದ್ರೆ ಅವಳು ಮೂರ್ಛೆ ಹೋಗಿದ್ದಾಳೆ ಅಂತ ಹೇಳಿದ್ನಲ್ಲ, ಮೂರ್ಛೆ ಹೋಗಿದ್ದಾಳೆ. ಸುತ್ತಲೂ ಎಲ್ಲ ವೀಣೆ ಬಾರಿಸ್ತಾ ಇದ್ದಾರೆ, ಹಾಡು ಆಡ್ತಾ ಇದ್ದಾರೆ, ಒಳ್ಳೆ ಕಂಪಿನ ಗಂಧ ಅಂದ ಎಲ್ಲ ಬರ್ತಾ ಇದೆ. ಆ ಅರ್ಧ ಮೂರ್ಛೆಯಲ್ಲಿರೋ ಸೀತೆ ಕೂಡ ಸ್ವಲ್ಪ ಬಿದ್ದೋಗ್ತಾಳೆ ಇದಕ್ಕೆ. ಅದಕ್ಕೆ ಇವ್ರು ಹೇಳ್ತಾರೆ ಕುವೆಂಪು, ಪ್ರತಿಫಲಿಸದೇನಿಹುದೆ ಪೇಳ್ ರಸಂ. ಅಂತಹ ರಸಭಾವ ಸೃಷ್ಟಿಸಿದಾಗ ಅದು ಪ್ರತಿಫಲಿಸದೇ ಇರುತ್ತಾ, ಸೀತೆಗೂ ಅದು ಅಟ್ಯಾಕ್ ಆಯಿತು. ಹಾಗೆ ದುಃಖ ಮೂರ್ಛೆಗೆ ಸಂದ ಸೀತೆ ನಿದ್ರೆಯಳೊಂದು ಕನಸು ಕಂಡಳೋ ಸುಖದ ಸಂಭ್ರಮದ. ಈ ನಮ್ಮ ಫಿಸಿಕಲ್ ನರ್ವ್ಸಿಗೆ ಅದು ಸುಖ ಕೊಡ್ತಾ ಇದೆ. ಅವಳಿಗೇನೋ ಆ ಗತಿನಲ್ಲಿ ದುಸ್ಥಿತಿ ಇರ್ಬೋದು. ಅವಳು ಆ ಫಿಸಿಕಲ್ ಮೂರ್ಛೆ ಹೋಗಿರೋ ನರ್ವ್ಸ್ಗೆ ಸುಖ ಕೊಡ್ತಿರೋದು, ಅವಳು ಕೂಡ ಏನೋ ಒಂಥರ ಸುಖ ನಿದ್ರೆ ಬರುತ್ತೆ. ಸುಖದ ಕನಸು ಕಾಣ್ತಾಳೆ. ಏನು ಸುಖದ ಕನಸು? ಅಯೋಧ್ಯೆಗೆ ಹೋಗಿದ್ದಾಳೆ, ಭರತ ಎಲ್ಲರೂ ಇದ್ದಾರಲ್ಲಿ, ಅವರೆಲ್ಲರೂ ದಿವಸ ಸುಖವಾಗಿದ್ದಾಳೆ. ಆ ಸುಖವಾಗಿ ಅಲ್ಲೂ ಕೂಡ ಜಯಗಾತೆ ನಡೀತಾ ಇದೆ, ರಾಗ ನಡೀತಾ ಇದೆ, ಗಂಧ ನಡೀತಾ ಇದೆ. ತುಂಬಿದೆ ಬನಂ ಪೂಗಳಿಂ ಮೊರೆದುಲಿವ ತುಂಬಿಯಿಂ ಪಕ್ಕಿಯಂ ಪರಿಮಳದ ಧೂಮದಿಂ ತುಂಬಿದೆ ಅನಿಲ ಮಂಡಳಂ ತೊಯ್ದುದಾನಂದ ವರ್ಷದಿಂ ಕೈಕೆ ಊರ್ಮಿಳೆ ಭರತ ಕೌಸಲ್ಯ ಮೊದಲಪ್ಪ ಬದುಮುಖ ಮಂಡಳಂ. ಎಲ್ಲರೂ ಸುತ್ತಲೂ ಇದ್ದಾರೆ, ಖುಷಿಯಾಗಿ ಇದ್ದಾರೆ. ಏಂ ಗಾನಂ, ಅವಳಿಗೆ ಅನಿಸ್ತಾ ಇರೋದು, ಏಂ ಗಾಂಧಂ ಏಂ ರೂಪಮಾನಂದಮಯ್ಯಯ್ಯೋ ರಾಮನೆಲ್ಲಿಹನೆಲ್ಲಿ. ತಕ್ಷಣ ಅವಳಿಗೆ ರಾಮ ಇಲ್ಲ ಅಂತ ಅನಿಸುತ್ತೆ. ಬೆಬ್ಬಳಿಸಿತಾ ಸೀತೆ ಸುತ್ತ ನೋಡಿದಳೆತ್ತಲುಂ ರಾಮನಿಲ್ಲದಿನ್ನು ಕನಸಲೇ ಇದ್ದಾಳೆ. ರಾಮನಿಲ್ಲದಿರೆ ಲಕ್ಷ್ಮಣನಿಗೆ ಹೇಳ್ತಾಳೆ ಏನಂತ? ಕಾಡೊಳುದೈತಂದೇವಾತನಂ ಸೌಮಿತ್ರಿ. ಕಾಡಲ್ಲೇ ಬಿಟ್ಬಂಬಿಟ್ಟು ಕಣ ಲಕ್ಷ್ಮಣ, ನಾವು ಎಲ್ಲೋ ರಾಮ. ಇನ್ನು ಕನಸಲ್ಲೇ ಅವಳು ಹೇಳ್ತಾ ಇರೋದು. ಕೇಡಾಡಿತಯ್ಯಯ್ಯೋ ಎಂದೇಳಲೆಳಸಿಯುಂ ಏಳಲಾರದೆ ಬೀಳ್ದಳ ಅಯ್ಯಯ್ಯೋ ತೆಕ್ಕನೆಯ ಕಂಡೆರದಳೆದ್ದಳ್ ಸುಖದ ನಿದ್ರೆಯಂ. ಅವಳು ಹೇಳ್ತಾಳೆ, ಎದುರಿಗೆ ಎದುರಿಗೆ ಏನು ಕಾಣ್ತಾರೆ? ಚಂದ್ರನಕ್ಕಿ. ಚಂದ್ರನಕ್ಕಿ ಕಂಡ ತಕ್ಷಣ ಅವಳಿಗೆ ಗೊತ್ತಾಗುತ್ತೆ, ಓ ನಾನು ಇಷ್ಟೊತ್ತು ಕನಸಲ್ಲಿದ್ದೆ. ಸುತ್ತಲೂ ನೋಡ್ತಾಳೆ ಈ ಇಂದ್ರಲೋಕ. ಅವಳಿಗೆ ಛೀ ಅನಿಸ್ಬಿಡುತ್ತೆ, ಇದೆಲ್ಲ ಯಾಕೆ ನನಗೆ ಅಂತ. ಆಗ ಚಂದ್ರನಕ್ಕಿಗೆ ಏನಿದು, ಯಾವ್ರಿರಲ್ಲನೋ, ಯಾಕೆ ನನಗೆ ಇದೆಲ್ಲ ಮಾಡ್ತಿದ್ದೀರಾ ಅಂತಂದರೆ, ಚಂದ್ರನಕ್ಕಿ ಅವಳಿಗೆ ಸಮಾಧಾನ ಮಾಡ್ತಾಳೆ. ಸೀತೆಗೆ ಹೆದರ್ಕೋಬೇಡ, ಇದು ಸಂಸ್ಕೃತಿ ಲಂಕ, ನಿನಗೋಸ್ಕರ ರಾವಣ ಇದೆಲ್ಲ ಮಾಡಿಸಿರೋದು. ರಾವಣನ ಹೃದಯ ನಿನಗೆ ಗೊತ್ತಿಲ್ಲ. ನೀನು ಅಂದರೆ ಎಲ್ಲವನ್ನೂ ತ್ಯಜಿಸ್ಬಿಡ್ತಾನೆ, ಬೇಕಾದರೆ ಯಜ್ಞಕ್ಕೆ ಹಾಕ್ಬಿಡ್ತಾನೆ, ಬೇಕಾದರೆ ಅವನ ಔದಾರ್ಯ ನಿನಗೆ ಗೊತ್ತಿಲ್ಲ ಅಂತ ಅವಳು ಮಾಡಬೇಕಲ್ಲ. ಇನ್ನು ಎದ್ದೆಗಿಡದರಾರ್ಯೇ ಸಂಸ್ಕೃತಿಯ ಮಡಿಲೊಳಗಿರ್ಪೆ. ಸಂಸ್ಕೃತಿಯ ಮಡಿದೊಳಗಿರ್ಪೆ, ಎದೆಗಿಡಬೇಡ ತಾಯಿ. ಸರ್ವಪರಿಯಿಂ ಸುರಕ್ಷಿತಳೆ ನೀಂ
ಇಲ್ಲಿ ಒಂದು ಟ್ರಿಕ್ ಉಪಯೋಗಿಸ್ತಾಳೆ. ಅಣ್ಣ ಯಾವುದೋ ರಾಜಕಾರಣದಿಂದ ತಪ್ಪು ಮಾಡಿದ್ದಾನೆ, ಆ ತಪ್ಪನ್ನು ಸರಿಪಡಿಸೋಣ, ಯೋಚನೆ ಮಾಡಬೇಡ. ಮನ್ನಿಸೌ ಅಣ್ಣನ ಅಚಾತುರ್ಯಮಂ ರಾಜಕೀಯಮಂ ಸಾಧಿಸುವ ಸಾಹಸ ಕೆದಗಿದ ನಿಂತು ಬಗೆದಪ್ಪಿ ನಿನ್ನೊಳ ಬರಾದಮಂ. ನಿನ್ನಲ್ಲಿ ತಪ್ಪು ಮಾಡಿದಾನೆ ನಿಜ, ಅವನದು ಯಾವುದೋ ರಾಜಕಾರಣಕ್ಕೋಸ್ಕರ. ಮಾನಿನಿಯ ಮಾನಕ್ಕೆ ಕುಂದಿನು ತುಮಾಗದೋಲಾನೆ ಹೊಣೆ ಸನ್ಮಾನ್ಯೇ. ನಿನ್ನ ಮಾನಕ್ಕೆ ಗೌರವಕ್ಕೆ ಏನು ತೊಂದರೆ ಬರ್ದಂಗೆ ನೋಡ್ಕೊಳ್ಳೋದು ನನ್ನ ಧೈರ್ಯ. ತಿದ್ದಿದ ಪೆನಂತಾದೊಡಂ ಅಣ್ಣನೀಗೈದುದಂ ಅವಿವೇಕಮಂ. ಹೆಂಗಾದರೂ ಮಾಡಿ ನಾನು ಅಣ್ಣನ ತಿತ್ತೀನಿ, ಯೋಚನೆ ಮಾಡಬೇಡ. ಅವಳು ಬಂದಿರೋದು ಇಲ್ಲಿ ಉಳ್ತಿದ್ದಕ್ಕೆ. ಆದರೆ ಒಬ್ಬ ಏನೋ ಮೆಂಟಲ್ ಮ್ಯಾನಿಪುಲೇಟರ್ ಹೆಂಗಿರ್ತಾರೆ ಅನ್ನೋದು ಮೊದಲು ಅವ್ರ ಪರವಾಗಿಯೇ ಮಾತಾಡಬೇಕಲ್ಲ, ಅದನ್ನು ಇಲ್ಲಿ ತಂದಿದ್ದಾರೆ. ಹಾಗಂದಾಗ ಒಬ್ಬ ಶೀಸ್ ಎ ಕ್ಯಾಪ್ಟಿವ್ ಅಲ್ಲಿ, ಏನೋ ಹೋಸ್ಟೇಜಿಗಲ್ಲಿ ಅವಳಲ್ವಾ, ಕ್ಯಾಪ್ಟಿವ್ ಆಗಿದ್ದಾಳೆ. ಅವಳ ಮನಸ್ಸು ಏನನ್ಸುತ್ತೆ, ಅಬ್ಬಾ ಯಾರೋ ಒಬ್ರು ಇದ್ದಾರಪ್ಪ ನನಗೆ ಇಲ್ಲಿ ಸಹಾಯ ಮಾಡೋರು ಅಂತ. ಒಂದು ಉಪಮೇಯ ತರ್ತಾರೆ ಕುವೆಂಪು ಅವರು. ನದಿಗೋ ನೀರಿಗೋ ಬಿದ್ದುಬಿಟ್ಟಾಗ ನಮಗೆ ಈಜು ಬರದೇ ಇದ್ದರೆ ಕೈಗೆ ಏನು ಸಿಕ್ಕುತ್ತೋ ಅದನ್ನ ಇಟ್ಕೊತೀವಿ, ಮೊಸಳೆ ಆದರೂ ಕೂಡ ಬೆಂಡು ಅಂತ ಇಟ್ಕೊತೀವಿ. ಹಂಗೆ ಹೇಳ್ತಾರೆ. ತೊರೆಯೊಳ ಅಳ್ದವಂ, ತೊರೆಯಲ್ಲಿ ಬಿದ್ದವನು ಮೊಸಳೆಯಾದೊಡು ಮದನೆ ಬೆಂಡೆಂದೆಳೆಸಿ ಪಿಡಿದು ಬರ್ದು ಕಲಲಾಟಿಸುವ ಓಲಾಡುತ್ತಿರೆ ರಾಮಸುತಿ ನುಡಿದಳಿಂತ ಸುರನ ಸೊಹು. ಅವನಿಗೆ ಯಾರಿಗೆ ಚಂದ್ರನೇಕಿಗೆ ಒಂದು ನನಗೆ ಕಾಪಾಡ್ತಾರ ಬೆಂಡು ಅಂತ ಅಂದ್ಕೊಂಡು, ಆ ಧ್ವನಿಗೆ ಆ ನುಡಿಗೆ ಆ ನಯಕ್ಕೆ ಆ ನೀತಿಗ ಅಳ್ಕರೆಗೆ ಸೀತೆ ಬೆರಗಾದಳಲ್ಲಿ ಬೆರಗಾದಳಲ್ಲಿ ಯಾಕೆ ತಾಂ ಕೇಳ್ದ ರಾಕ್ಷಸ ರೀತಿ ಮೇಣೆಲ್ಲಿ ಈ ನಯ ನುಡಿಯ ನೀತಿ. ಆಶ್ಚರ್ಯ ಅವಳಿಗೆ, ನಾನೇನೋ ರಾಕ್ಷಸ ಅಂತ ಕೆಟ್ಟು ಅಂದ್ಕೊಂಡ್ರೆ ಇಂಥವರು ಇದ್ದಾರಾ ಇಲ್ಲಿ ಅಂತ. ಮೇಣ್ ಈ ಕಾಣ್ಬ ಕಮನೀಯ ಸುಂದರ ಕೃತಿಗಳೆಲ್ಲಿ ಅಂತೇಳ್ಬಿಟ್ಟು ಸುಂದರನಕೆಗೆ ಹೇಳ್ತಾಳೆ. ವಿನಯಶೀಲೆ, ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ವರ್ಣ, ನೆಕ್ಸ್ಟ್ ಏನು ಬರುತ್ತೆ ಅಂತ ಹೇಳ್ತೀನಿ. ವಿನಯಶೀಲೆ ಲಂಕಾ ಲಲಿತ ಬಾಲೆ ನೀನಿಂಗಿತ ಯಜ್ಞ ಅಪ್ಪೊಡೆ ತೊಲಗಿಸಿ ಬಳಸಿಸುತ್ತಿರ್ಪಿಣಿ ಭೋಗ ಸರ್ಪ ಸುವಿಲಾಸಮಂ. ನಿಜವಾಗ್ಲೂ ನಾನು ಅರ್ಥ ಮಾಡ್ಕೊಳ್ಳಂಗಿದ್ರೆ ಈ ಭೋಗ ಸರ್ಪ, ಅದು ಹೇಳಿದ್ನಲ್ಲ ಭೋಗ ನಾಗ ಅಂತ ಉಪಯೋಗಿಸಿದ್ರು, ಇಲ್ಲಿ ಸರ್ಪ ಅಂತ ಡೈರೆಕ್ಟಾಗಿ ಹೇಳ್ತಿದ್ದಾರೆ. ಇದನ್ನೆಲ್ಲ ದೂರ ಮಾಡಿದ್ದನ್ನು ಅಂತ. ಆದರೆ ಅವಳು ದೂರ ಮಾಡೋಕ್ಕೆ ಇಷ್ಟವಿಲ್ಲ. ಏನು ಹೇಳ್ತಾಳೆ, ಪ್ರಭುವನ ಆಜ್ಞೆ ಇದು, ಮೀರಲಾರೆ ನಾನು. ಪ್ರಭುವೆನಾಜ್ಞೆಯಂ ಮೀರಲಾರೆನ್ ಮಹಿಳೆ ಚಕ್ರವರ್ತಿ ತನೂಜನೀ ನಿನಗುಚಿತಮಪ್ಪಂತೆ ಓಲ್ ಸತ್ಕರಿಸಲೆಂದಮಗೆ ಕಟ್ಟಾಣೆ. ನಿನ್ನನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ನಮಗೆ ಕಟ್ಟಾಣೆ ಆಗಿದ್ದಾರೆ ಅವನಿಂದ. ಇದೆಲ್ಲ ತೆಗೆದುಬಿಟ್ರೆ ಅವನು ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾನೆ. ನೀನೇನು ಯೋಚನೆ ಮಾಡಬೇಡ. ಅಷ್ಟೇ ಅಲ್ಲ, ನಿನ್ನಾಸೆಗೀನಿತು ಕೊರೆಯಾಗೋದಲ್ ನಿನ್ನಿಷ್ಟಮಂ ಸಲಿಸು ವೇಳ್ಕುಂ ಎಂದಮಗಾಜ್ಞೆ. ನಿನ್ನ ಆಸೆಗೆ ಹೆಂಗೆ ಬೇಕೋ ಹಂಗೆ ಮಾಡು ಅಂತೆಲ್ಲ ಹೇಳಿದ್ದಾರೆ, ಅದಕ್ಕೆ ಎಲ್ಲ ಅರೇಂಜ್ ಮಾಡಿದ್ದೀನಿ ನಾನು ಅಂತ. ಅದಕ್ಕೆ ಅವಳು ಇಷ್ಟೊತ್ತು ಅಲ್ಲಿ ವಿನಯಶೀಲೆ ಅಂತಂದಲ್ಲ, ಈಗೆಲ್ಲ ತೆಗೆದುಬಿಡು ಅಂದಾಗ ಎಲ್ಲ ನತ್ಕೇಲ ರಾಜನ ಆಜ್ಞೆ ಅಂತಂದಾಗ ಸಾಕು ಬಿಡು ರಾಕ್ಷಸ ಸುಶೀಲೆ ಅಂತಾಳೆ. ತಕ್ಷಣ ಬದಲಾಗ್ತಾಳೆ ಅವಳು. ಬದಲಾಗಿ ಅವ್ರು ಹೇಳಿರೋದು ನನ್ನಿಷ್ಟ ನಡೆದಂಗೆ ತಾನೇ, ನನ್ನಿಷ್ಟಮಂ ನಡೆ ಕೃತಜ್ಞೆಯಂ ಅಂತಾಳೆ. ಅವ್ರು ಬೇಕಾಗಿರೋದು ನನ್ನಂಗೆ ತಾನೇ, ನನಗೆ ಬೇಕಾಗಿರೋದು ಎಲ್ಲ ತೆಗಿ ಅಂತಂತಾಳೆ. ಹೀಗೆ ಅವಳು ಚಂದ್ರನೇಕಿಗೆ ಬೈದು ನನಗೇನು ಬೇಡ ಎಲ್ಲ ದೂರ ತೆಗೆದುಬಿಡು ನನಗೆ ಅಂತ ಹೇಳ್ಬಿಟ್ಟು ಒಂದು ಹಠ ಹಿಡಿತಾಳೆ. ನಾನು ಕಾಡಿಂದ ಬಂದವಳು, ಕಾಡಲ್ಲಿ ನನ್ನ ಗಂಡನ ಜೊತೆ ಇದ್ದೆ, ಅಲ್ಲಿ ಹೆಂಗಿದ್ನೋ ಇಲ್ಲೂ ನಾನು ಹಾಗೆ ಇರ್ತೀನಿ, ನನಗೆ ಬೇಕಾಗಿರೋದು ಕಾಡು. ಹಗಲು ಬೈಗುಳಗರವ ನರಿಯಲಾರದ ಗುಪ್ತ ಗೃಹದಿ ಭೂಮಿಯೇ ಶಯ್ಯೆಯಾಗಿ ಭೂಸುತೆ ತನ್ನ ಜೀವಿತೇಶ್ವರನ ನೆನೆದನ ಶನವ್ರತೆಯಾಗಿ ಕಳೆದಳೇಳ್ಪಗಲಗುಳಂ ಪಗಲ್ಗಳಂ 7 ಹಗಲಲ್ಲಿ ಕಳೀತಾಳೆ. ಆ 7 ಹಗಲು ಕೂಡ ಮೀಯಲಿಲ್ಲುಡಲಿಲ್ಲ. ಅದನ್ನು ಇವಳು ಚಂದ್ರನೇಕಿ ನೋಡ್ತಾ ಇರ್ತಾಳೆ. ಚಂದ್ರನೇಕಿ ಯಾಕೆ ಬದಲಾಗ್ತಾಳೆ ಅನ್ನೋದಕ್ಕೆ ಇವೆಲ್ಲ ಇಂಪಾರ್ಟೆಂಟು. ಆ 7 ಹಗಲು ರಾತ್ರಿ ಕೂಡ ಮೀಯಲಿಲ್ಲುಡಲಿಲ್ಲ. ಪಂಚವಟಿಯಿಂದ ಅಯೋಧ್ಯೆಗೆ ಮರಳಲೆಂದು ಗೆಲುವಿನಿಂದುಟ್ಟುಕೊಂಡಿದ್ದ ನಾರುಡೆಯದಂ ಧನುಜೇಂದ್ರನಿಂ ಬಿಡಿಸೆ ಮನುಜೇಂದ್ರ ಚಂದ್ರಮಂ ಭರ್ಪನಿಂ ತನ್ನ ರಕ್ಷೆಗೆ ಕೋಂಟೆಯಕ್ಕೆಂದು ಬೇರೆಯುಡಲಿಲ್ಲ. ಅಯೋಧ್ಯೆಗೆ ಹೋಗ್ಬೇಕಾದ್ರೆ ಉಟ್ಕೊಂಡಿದ್ಲಲ್ಲ ಅವತ್ತು,
ಆ ನಾರುಡೆಯನ್ನು ಉಟ್ಕೊತಾಳೆ. ಈ ಧನುಜೇಂದ್ರನಿಂದ ನನ್ನ ಮನುಜೇಂದ್ರ ಬಂದು ನನ್ನ ಕಾಪಾಡೋವರೆಗೂ ಅದನ್ನು ಬಿಡೋಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಉಟ್ಕೊಂಡಿರ್ತಾಳೆ. ಮೇಣ್ ಪ್ರಿಯನ ಸಾನ್ನಿಧ್ಯವಂ ಪಡೆವನ್ನೆಗಂ ಪ್ರಿಯಗೆ ಮೈಲಿಗೆಯ ಮಡಿ ಎಂದು ಮಿಂದಳಿಲ್ಲ. ಅವನು ಬರೋವರೆಗೂ ನನಗೆಲ್ಲ ಮೈಲಿಗೆ, ನಾನು ಸ್ನಾನ ಮಾಡಲ್ಲ. ಮೇಣ್ ಭಾಷದ ಮುಡಿಗೆ ಜಟೆಯೇರ್ದು ಮುಕ್ತಿ ಎಂಪಾರುವ ಮುಮುಕ್ಷವೋಲಿದ್ದಳ ಆರ್ಯ ಸೀತಾದೇವಿ ದಿನಕರ ಕುಲನ ಹೃದಯ ಭಾರ್ಯೆ. ಇದು ಅವನಿಗೋಗುತ್ತೆ ಸುದ್ದಿ. ಯಾರಿಗೆ? ರಾವಣನಿಗೆ. ರಾವಣನಿಗೆ ಸುದ್ದಿ ಹೋಗಿ ಅವನು ಬರ್ತಾನೆ. ಅವನು ಬಂದು ನಿನ್ನ ಇಷ್ಟ ಇದ್ದಂಗೆ ಇರುತ್ತಾಯೇ, ನನಗೇನಿಲ್ಲ, ನಿಂಗೆ ಏನು ಬೇಕು ಹೇಳು ಅಂತಂದಾಗ, ನಾನು ಅಲ್ಲಿ ಹೆಂಗಿದ್ನೋ ಕಾಡಲ್ಲಿ ಹಂಗೆ ಇರೋಕ್ಕೆ ಇಷ್ಟ, ಅದೇ ಸರಿ. ಆವಾಗ ಅವನು ಒಪ್ಕೊತಾನೆ. ಆಯಿತು, ನಿಂಗೆ ಇದೆಲ್ಲ ಇಷ್ಟ ಇಲ್ಲ ಅಂತಂದರೆ ನಿಮ್ಮ ಪಂಚವಟಿಗಿಂತಲೂ ಒಂದು ಒಳ್ಳೆ ಜಾಗ ನನ್ನ ಹತ್ರ ಇದೆ, ಅಲ್ಲಿ ಕರ್ಕೊಂಡು ಹೋಗೋಣ ಬೇಕಾದರೆ ಅಂತ ಹೇಳ್ಬಿಟ್ಟಂತ ಇಲ್ಲ ಯಾನದು ಅಶೋಕವನ ತೋರಿಸ್ತಾನೆ. ಕೇಳ್ ಲಂಕೆಯಂ ಸುತ್ತಿದೆ ಮಹಾಶರದಿ. ಇದೊಂದು ಅವನಾಗ್ತಾ ಇರೋ ಹೆದರಿಕೆ ಇದು ಅವಳಿಗೆ. ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿನ್ನ, ಆದರೆ ಆದರೆ ಅಂತ ಅವನು ಹೇಳಲ್ಲ. ಲಂಕೆಯಂ ಸುತ್ತಿದೆ ಮಹಾಶರದಿ. ನೀನು ಎಲ್ಲಿಟ್ರು ನೀನು ತಪ್ಸ್ಕೊಂಡು ಹೋಗೋಕ್ಕಾಗಲ್ಲ ಆಗಲ್ಲ. ದುರ್ಲಂಗೆ ಮಾರ್ಗ್ಯಯಂ ತೀರದೊಳ ಅಶೋಕವನ ಮಿರ್ಪುದೊಂದೆತ್ತರದ ಮಲೆಯ ಕೋಡಿನಲಿ. ತೀರದೊಳ್ ಅಶೋಕವನ ಮಿರ್ಪುದು ಒಂದು ಎತ್ತರದ ಮಲೆಯ ಕೋಡಿನಲ್ಲಿ. ನೀವಿದ್ದಾಶ್ರಮಕ್ಕೆರಡು ಮಡಿ ಚೆಲ್ವೆಸೆವುದಲ್ಲಿ. ನೀವಿದ್ದ ಆಶ್ರಮಕ್ಕೆ 2 ಮಡಿ ಚೆಲ್ವೆಸೆವುದಲ್ಲಿ. ಬನ ಚೆಲ್ವು ಬಾಂಚೆಲ್ವು ನಿಚ್ಚ ಮುಮ್ಮೊರೆವ ಬಿತ್ತರ ಕಡಲ ಕಡು ನೀಲಿಯ ಚೆಲ್ವು. ಸಮೆದ ಪುದಲ್ಲಿ ತೃಣಗೃಹಂ ನಿನ್ನಾಸೆ ನನ್ನಾಸೆ. ನಿನಗೆ ಅಲ್ಲಿ ಜೀವನ ಚೆನ್ನಾಗಾಗುತ್ತೆ, ನಿನ್ನಾಸೆ ನನ್ನಾಜ್ಞೆ ನನ್ನ ಆಜ್ಞೆ ಅಂತೇಳಿ ಕೊಡ್ತಾನೆ. ಕೊನೆಗೆ ಸಾಗಿಸಿದ ರವನಿಜಾಖೇಯಂ ಕಡಲ ದಡದೆತ್ತರದ ಶೋಕದೆಲೆ ಮನೆಗೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋದರೆ ಸೀತೆಗೆ ಏನಾಗುತ್ತೆ, ಆ ಸೌಂದರ್ಯದ ಆ ಬೆರಗಲ್ಲಿ ಅಥವಾ ಪಕ್ಷಿ ಇಂಚರದ ಏನೋ ಸುತ್ತಲ ವಾತಾವರಣದಲ್ಲಿ ಅವಳ ತೀರ್ಮಾನ ಇಮ್ಮಡಿಯಾಗುತ್ತೆ, ನಾನು ರಾಮನ ಕಾಯ್ತೀನಿ ಅಂತ. ಅವಳ ಸ್ಪಿರಿಟ್ ಜಾಸ್ತಿ ಆಗುತ್ತೆ. ಆದರೆ ರಾಮ ಬದುಕಿದಾನೆ ಅನ್ನೋ ಭರವಸೆ ಇದುವರೆಗೆ ಅವಳಿಗಿದೆ, ಯಾಕಂದರೆ ಈಗ ತಾನೇ ಬಿಟ್ಟು ಬಂದಿರೋದಲ್ವಾ. ಬನವಕ್ಕಿ ಇಂಚರದೊಡನೆ ಸುಳಿವ ತಂಬೆಲರೊಡನೆ ಹೊಸ ಹಸುರ ನುಕ್ಕಿಸುತ್ತೆ ಹೊಮ್ಮಿದ ಗರುಕೆಯೊಡನೆ ಮೂಡಿದುದು ಹೊಸ ನೆಚ್ಚು. ಕೌಸಲೆಯ ಸೊಸೆಗೆ ಹೊಸ ನೆಚ್ಚು ಬಂತವಳಿಗೆ ಇದೆಲ್ಲರೂ. ಆದರೂ ಕೂಡ ಅಲ್ಲೂ ಕೂಡ ಅವಳು ಹಣ್ಣು ಕೊಟ್ಟರೆ ಅದನ್ನು ತಗೊಂಡೋಗಿ ದೇವ್ರಿಗೆ ಪೂಜೆ ಮಾಡಿ ಪ್ರಸಾದ ತಿಂತಾಳೆ ಅಷ್ಟೇ ಹೊರತು ಅವಳು ಅಲ್ಲೂ ಕೂಡ ತಾನು ಸ್ನಾನ ಮಾಡಲ್ಲ. ಮಿಂದಳಿಲ್ಲಾಕೆ ಮೇನುಟ್ಟುದಂಬಿಟ್ಟು ಮಾರುಟ್ಟಳಿಲ್ಲಾಕೆ. ಅರ್ಥ ಆಯ್ತಲ್ಲಮ್ಮ? ಮಿಂದಳಿಲ್ಲಾಕೆ ಮೇನುಟ್ಟುದಂಬಿಟ್ಟು ಮಾರುಟ್ಟಳಿಲ್ಲಾಕೆ. ಕೊಟ್ಟ ಪಣ್ಬೇರ್ಗಳಂ ವಿಶ್ವದೇವರ್ಗಳಿಗೆ ನೈವೇದ್ಯಮಂ ಮಾಡು ತುಂಡಳ್ ಪ್ರಸಾದಮಂ. ತನ್ನ ಗಂಡನಿಗೆ ಕಾದು ಇದೆಲ್ಲವನ್ನು ಚಂದ್ರನಕ್ಕಿ ನೋಡ್ತಾ ಇದ್ದಾಳೆ. ಏನಪ್ಪ ಒಬ್ಬ ಹೆಣ್ಣು ಇಷ್ಟು ಸನ್ಯಾಸಿನಿಯಾಗಿ ಬದುಕೋಕ್ಕೆ ಸಾಧ್ಯನಾ ಇನ್ನೊಬ್ಬರ ಕೈ ಕೆಳಗಿದ್ದಾಗ ಅಂತ. ಅದಿವೆಲ್ಲವನ್ನು ನೋಡಿ 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 ಈ ಚಂದ್ರನಕ್ಕಿಗೆ ಇದು ಸಾಮಾನ್ಯ ಹೆಣ್ಣಲ್ಲ ಅಂತ, ಮನಸ್ಸು ಬದಲಾಯಿಸೋದು ಅಷ್ಟು ಸುಲಭ ಅಲ್ಲ ಅಂತ ಗೊತ್ತಾಗುತ್ತೆ. ಕೊನೆಗೆ ಇವನಿಗೆ ದೂರ ಹೋಗುತ್ತೆ, ಯಾರಿಗೆ? ರಾವಣನಿಗೆ ದೂರ ಹೋಗಿ ಏನಂತ, ಅವಳು ಏನು ಮಾಡಿದ್ರು ನಮ್ಮ ಮಾತು ಕೇಳ್ತಾ ಇಲ್ಲ ಹಾಗೆ ಹೀಗೆ ಅಂತ. ಆದರೆ ಈ ಸುದ್ದಿ ಮಂಡೋದರಿನೂ ಮುಟ್ಟುತ್ತೆ ಅಲ್ಲ ಸರ್? ಮಂಡೋದರಿಗೂ ಮುಟ್ಟುತ್ತೆ. ಅದೊಂಥರ ಭೂತ ಥರ ಹೋಗುತ್ತದೆ. ಅಂದರೆ ಈ ಭೂತ ಅಂತ ಏನು ಹೇಳ್ತಾರೆ ಅಂತಂದರೆ, ಕುವೆಂಪು ಅವರು ಇವಳನ್ನ ಇಲ್ಲಿ ತಂದಿರೋದು, ಇಲ್ಲಿ ಇವಳಿಗೆ ಬದುಕ್ತಾ ಇರೋದು, ಅದು ಒಂದು ಭೂತ ವಾರ್ತೆಯಾಗಿ ಮಂಡೋದರಿಗೆ ಮುಟ್ಟುತ್ತೆ. ಅವಳಿಗೆ ಹೆದರಿಕೆ ಆಗುತ್ತೆ. ಒಬ್ಬ ಕನ್ಯೆಯನ್ನು ಹೀಗೆ ನಾವು ಇಟ್ಕೊಂಡ್ರೆ ನಮ್ಮ ಲಂಕೆಗೆ ನಿಜಕ್ಕೂ ಒಳ್ಳೆಯದಾಗುತ್ತಾ ಅಂತ ಅವಳು ಎದುರ್ಕೊತಾಳೆ. ಹಾಗಾಗಿ ರಾವಣ ಜೊತೆ ಕೇಳ್ಕೊತಾಳೆ, ಬಿಟ್ಟುಬಿಡು ಅದೆಲ್ಲ ಬೇಡ ಅಂತ. ಆದರೆ ಅವನು ನಾನು ಹೇಳಿ ಆಗು ಕೇಳ್ತೀಯ ಅಂತ ಏನೋ ಅದು ಬಿಟ್ಬಿಡೋಣ, ಆದರೆ ಅವರ ಸಂಭಾಷಣೆ ಬಿಟ್ಬಿಡೋಣ. ಇಲ್ಲಿ ಏನಾಗುತ್ತೆ, ಈ ರಾವಣ ಸೀತೆನ ಹುಡುಕೊಂಡು ಅಶೋಕವನಕ್ಕೆ ಬರ್ತಾನಲ್ಲ, ಯಾಕೆ ಬರ್ತಾನೆ ಅಂದರೆ ದೂರ ಹೋಗುತ್ತೆ ಅವನಿಗೆ. ಏನು ಊಟ ಮಾಡ್ತಾಯಿಲ್ಲ ಹಾಗೆ ಹೇಗೆ ಅಂತ. ಊಟಕ್ಕೆ ಬಂದು ಮಾಡ್ತಾಳೆ ಅಂತ ಬಂದು ನೋಡಿದ್ರೆ ಇಲ್ಲಿ ನೋಡ್ತಾಳೆ ಸಣ್ಣಕ್ಕಾಗ್ಬಿಟ್ಟಿದ್ದಾಳೆ, ನಿರಶನ, ಅವಳು ಒಂಥರ ವೀಕ್ ಆಗ್ಬಿಟ್ಟಿದ್ದಾಳೆ. ಅವನಿಗೆ ಪುಸ್ ಅನಿಸ್ಬಿಡುತ್ತೆ, ನಾ ಎತ್ಕೊಂಬಂದಿದ್ದು ಸೀತೆ ಇವಳ ಅಂತ. ಅಲ್ಲಿ ತ್ರಿಚಿಟೆ ಕೊಟ್ಟಿರ್ತಾನಲ್ಲ ರೆಸ್ಪಾನ್ಸಿಬಿಲಿಟಿ, ತ್ರಿಚಿಟೆನ ತಂಗಿ ನೋಡ್ತಾನೆ, ತಂಗಿ ಮೇಲೆ ಬೈಯೋಕ್ಕೆ ಭಯ. ಅದಕ್ಕೋಸ್ಕರ ತ್ರಿಚಿಟೆ ಕಡೆ ತಿರುಗ್ಬಿಟ್ಟು ಏನಿದು ಮಾಡ್ತಾ ಇರೋದು ನೀನು,
ಎಲ್ಲಿ ಅವಳೆಲ್ಲಿ ನಾನು ತಂದಿದ್ದ ಸೀತೆ ಇಲ್ಲಿ ಅಂತಾನೆ. ಅಲ್ಲಿದ್ದಾಳೆ ನೋಡು ಅಂತ ನನಗೆ ಗೊತ್ತಲ್ಲಿ ಇರೋದು ಅವಳು, ಅದು ಸೀತೆನಾ ಅಂತ. ಅಪ್ಪುದಪ್ಪುದಿರ್ಪಳ್ ದೇವಿ ಅಂತ ಅವಳು ಹೇಳಿದರೆ ಅದಕ್ಕೆ ಇರ್ಪಳೆ ದೇವಿ ನಿನ್ನ ಕಾಪಿನ ಮಹಿಮೆ ಇರ್ಪುದ ಅಚ್ಚರಿಯಲ್ತೆ ಅಂತ ಕಣ್ಕೆರಳಿ ಗುಡುಗಿದನ್ ಮುಂದೆ ಇರ್ಪಳ್ಳಿಲ್ಲವೋ ಅದನ್ನು ಕೇಳ್ದದಿಲ್ಲ ಅದು ಇದಾಳ ಇಲ್ಲ ಅಂತ ಕೇಳಿಲ್ಲ ನಾನು. ಕಣ್ಣಿರ್ಪುದೇನು ಎನಗುಂ ಬೆಪ್ಪುತ್ತಾರೆ, ನನಗೂ ಕಣ್ಣಿದೆ ನೋಡ್ತೀನಿ, ನಂಗೆ ಕಾಣಿಸ್ತಾ ಇದೆ. ಇರ್ಪ ಈ ಪಾಂಗಿದೇನು, ಈ ಪಾಡು ಏನಿದೆ ಅವಳು ಇರೋದು. ಈಕೆ ಯಾರು ಅಲ್ಲಿ ನಿಂತಿರ್ಪಾಕೆ ಸೀತೆ ಇರ್ದೆಡೆಗೆ ಕೈದೋರಿ ಮೊಳಗಿದನ್ ಆ ಭಯಂಕರನ್ ಸೀತೆಯೋ ಪ್ರೇತವೋ ಪೇಳ್ ತ್ರಿಜಟೆ ಹಂಗಾಗ್ಬಿಟ್ಟಿದ್ದಾಳೆ ಸೀತೆ, ಪ್ರೇತ ಆಗ್ಬಿಟ್ಟಿದ್ದಾಳೆ. ಇನ್ನೇನಮ್ಮ ಊಟ ಮಾಡದೇ ಇದ್ದರೆ ಒಂದು ದಿವಸ 2 ದಿವಸ ಸರಿ, ಆದರೆ ಪ್ರತಿದಿನ ಊಟ ಮಾಡದೆ ಪ್ರಸಾದ ತಿನ್ಕೊಂಡಿದ್ರೆ ಸುತ್ತ ಇದ್ದವ್ರು ಏನು ಅನಿಸುತ್ತೆ. ಸೀತೆಯೋ ಪ್ರೇತವೋ ಪೇಳ್ ತ್ರಿಜಟೆ ಅಂತ ಅವಳು ಬೈದಾಗ ತ್ರಿಜಟೆ ಹೇಳ್ತಾಳೆ, ನೆನೆವಳ ರಾಮಚಂದ್ರಂ 3 ಒಳ್ತುಂ ಸ್ವಾಮಿ. ನಾನು ಮಾಡಲಿ ಸ್ವಾಮಿ, 3 ಹೊತ್ತು ರಾಮಚಂದ್ರನ್ ನೆನೆಸ್ಕೊಂಡೇ ಬದುಕಿದ್ದಾಳೆ, ಸರಿಯಾಗಿ ಉಣ್ತಾ ಇಲ್ಲ ಗಿಣ್ತಾ ಇಲ್ಲ. ತರಿ ತಂಗಿ ಜೊತೆ ಕಡೆ ತಿರುಗ್ತಾನೆ. ಏನಿದು ಭಗಿನಿ ಎನಲವಳ್ ಮೊಗಮೆತ್ತಿ ಕಣ್ತುಂಬಿ ನೋಡಿ ತನ್ನಣ್ಣನಂ ಪೇಳ್ದಳತಿ ದೃಢವಾಣಿಯಂ. ಇಷ್ಟೊತ್ತಿಗೆ ಚಂದ್ರನಕ್ಕೆ ಬದಲಾಗಿದ್ದಾಳೆ. ಸೀತೆ ಪೆಣ್ಣಲ್ತು ನಮ್ಮನೊರಲ್, ನಮ್ಮ ಹಾಗೆ ಹೆಣ್ಣಲ್ಲಪ್ಪ ಸೀತೆ. ದೈತ್ಯ ರಾಜೇಂದ್ರ ದೇವಿಯೈ ನೀನಾಕೆಯಂ ಮೊದಲ್ ಕರೆದವೋಲ್ ಆ ಪೂಜ್ಯ ದೇವಿಯೇ ದಿಟಂ. ನೀನು ಕರ್ಕೊಂಬಂದು ನನ್ನ ಕೈ ಕೊಟ್ಟಾಗ ದೇವಿನ ಕರ್ಕೊಂಬಂದಿನಿ ಅಂತ ಹೇಳಿದೆಯಲ್ಲ, ಹಾಗೆ ನಿಜವಾಗಲೂ ದೇವಿ ಕಣಯ್ಯ, ಪೂಜ್ಯ ಅವಳು ಹೆಂಗಸಲ್ಲ. ನಿಲ್ ಸಾಲ್ಗುಮಾನ್ ಅರಿತೆನ್ನ ತಂಗೆ ನೀನಲ್ತೆ. ಅವನ ಕೋಪ, ನನ್ನ ಕನ್ವರ್ಟ್ ಮಾಡಿ ನನಗೆ ಕೊಡು ಅಂದರೆ ಇವಳೇ ಅವಳಿಗೆ ಸೇರ್ಕೊಂಡಿದ್ದಾಳ. ಅವನು ಯಾವಾಗ ತಂಗಿ ನಿಂಗೆ ಬೈದ್ನೋ ಅವಳಿಗೆ ಕೋಪ ಬಂದ್ಬಿಡುತ್ತೆ. ಯಾರಿಗೆ? ಚಂದ್ರನಕ್ಕಿಗೆ. ಮಿಂಚಿರಿವೋಲ್ ಚಂದ್ರನಕಿ ನುಡಿದಳ್ ತುಟಿಯ ಕೊಂಕಿನ ಕಟಾರಿಯಂ. ವರ್ಷ ನೋಡಿ, ತುಟಿಯ ಕೊಂಕಿನ ಕಟಾರಿಯಿಂದ ನುಡಿತಾಳೆ. ದಿಠಂ ನೀನಗ್ರಜಂ ದಿಠಂ ನೀನಸುರ ಕುಲ ನೃಪಂ ಆದೊಡೇನ್ ದಿಟವನೊರೆವೆನ್. ನಿನ್ನ ಕೈಯಿಂದೆ ಹತನಾದ ನೆನ್ನ ಪತಿ ಪಾತಾಳ ಯುದ್ಧದೊಳ್. ನಿನ್ನ ಕೈಯಿಂದ ಪಾತಾಳ ಯುದ್ಧದಲ್ಲಿ ನನ್ನ ಗಂಡನ್ನು ಸಾಯಿಸಿದೆ. ನೀನಿತ್ತ ವೈಧವ್ಯದಿಂದುರಿದೆ ನಾಂ. ಮತ್ತೆ ನಿನ್ನ ದೆಸೆಯಿಂದೆನಗೂ ಅನುತ್ತಮದ ಜೀವಿತಂ ಮೊದಲಾಯಿತು. ನಿನ್ನ ಪಾಪ ಜೀವನ ನನಗೂ ಶುರುವಾಯಿತು. ಪಾಪಿ ನೀನ್ ಎನ್ನನು ಪಾಪಕ್ಕೆ ನೂಕಿದೆಯೈ. ನಿನ್ನ ಓಲ್ ಎನಗು ಮಾ ಪಾಪಮೇ ರುಚಿಯಾಯಿತು. ಆ ಪಾಪ ಜೀವನನೇ ಒಳ್ಳೆಯದು ರುಚಿ ಅಂತ ನಾನು ಬದುಕ್ತಾ ಇದ್ದೆ ಇಷ್ಟು ದಿವಸ. ಈ ಪೂಜ್ಯೆಯಿಂದರಿತೆ ಆ ರುಚಿ ನರಕಮೆಂದು. ಈ ಪೂಜ್ಯೆಯಿಂದ ಸೀತೆನ ನೋಡಿ ನನಗೆ ಅನಿಸ್ತಾ ಇದೆ, ನಾನೆಂಥ ಕೆಟ್ಟವಳು, ಗಂಡ ಸತ್ರು ಏನೋ ಅಂದೆ ಇದ್ಬಿಟ್ನಲ್ಲ. ಈ ಪೂಜ್ಯೆಯಿಂದರಿತೆ ಆ ರುಚಿ. ಯಾವ ರುಚಿ? ನೀನು ನನಗೆ ತೋರಿಸಿದ ಜೀವನದ ರುಚಿ ನರಕಮೆಂದು. ಆ ಕೂಪಕ್ಕಿನ್ನೆಂದು ಮಿಳಿಯನೈ ನಿನ್ನನು ಪ್ರಾರ್ಥಿಸುವೆಂಪೆನಳಿಯದಂತೆ ಇಳಿಯದಂತೆ. ನಿನ್ನೂ ಕೂಡ ಕೇಳ್ಕೊತೀನಿ, ಆ ಪಾಪಕ್ಕೆ ಇಳಿಬೇಡ ಕಣಯ್ಯ ಅಣ್ಣ. ಅವನಿಗೆ ಕೋಪ ಉಕ್ಕೋಗ್ಬಿಡುತ್ತೆ. ಬೆದರಿದನ್ ದಶಗ್ರೀವನೊಳಗೊಳಗೆ. ಯಾಕೆ ಬೆದರಿದ್ನ ಹೇಳಿ? ತಂಗಿನೇ ಹಂಗೆ ತಿರುಗಬೇಕಾದ್ರೆ ಅವನು ಅಂದ್ಕೊಂಡಿದ್ದು ತಂಗಿ ಕನ್ವರ್ಟ್ ಮಾಡಿ ಸೀತೆ ನನಗೆ ಕೊಡ್ತಾಳೆ ಅಂತ. ಈಗ ನೋಡಿದ್ರೆ ಅವಳು ಅವನ ಕಡೆ ತಿರ್ಕೊಂಡಿದ್ದಾಳೆ. ಬೆದರಿದನ್ ದಶಗ್ರೀವನೊಳಗೊಳಗೆ ಮೇಲೆ ಕಿಚ್ಚಿರುದೆದ್ದು ಕೂಗಿದಂ. ನೀನಾದೊಡಂ ಅನಲೆಯಾದೊಡಂ ಮತ್ತಂ ಇನ್ನಾರಾದೊಡಂ ಇತ್ತಲೀ ಬನಕ್ಕೆ ಕಾಲಿಟ್ಟುದಂ ಕೇಳ್ದನಾದೊಡೆ ಕೊರಳ್ ಉರುಳ್ದು. ನೀನಾಗಲಿ ಅನಲೆ ಆಗಲಿ ಬೇರೆ ಯಾರಾಗಲಿ ಈ ಕಡೆ ಬಂದು ಇನ್ನು ಕಾಲಿಟ್ಟರೆ ಕತ್ತು ಉದುರಿಸ್ಬಿಡ್ತೀನಿ. ಇಲ್ಲಿ ನೀವು ಯಾರಾದರೂ ಬಂದರೆ ಅಂತಾದ ಮೇಲೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾರೆ ಕವಿ. ಅಲ್ಲಿ 4-5 ಲೈನ್ ಇದೆ. ಕೊರಳು ಉರುಳ್ದುಪು ಅಂತ ಹೇಳೋದಕ್ಕೆ ಯಾಕೆ ಅಂತಂದರೆ ಇದು ಸಂದರ್ಭ ಏನು ಅಂತ ಹೇಳ್ತೀನಮ್ಮ. ಆಂಜನೇಯ ಲಂಕೆಗೆ ಹೋಗಿದ್ದಾನೆ. ಲಂಕೆಯಲ್ಲಿ ಸೀತೆಯನ್ನು ಹುಡುಕೊಂಡು ಕೊನೆಗೆ ಅಶೋಕವನಕ್ಕೆ ಹೋಗಿದ್ದಾನೆ. ಆ ಮರದ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಅವನು. ಇಲ್ಲಿ ಆಗ್ತಾರೋ ಈ ಸಂಭಾಷಣೆ ರಾವಣ ಚಂದ್ರನಕಿ ಇವ್ರ ಮಧ್ಯೆ.
ಅವನು ನೀನಾಗಲಿ ಅನಲೆ ಆಗಲಿ ಇಲ್ಲಿ ಬಂದರೆ ಅಂತ ಅನಲೆಗೆ ಅವಾಗಲೇ ಪರಿಚಯ ಆಗಿರುತ್ತೆ ಅವನಿಗೆ, ಯಾರಿಗೆ? ಆಂಜನೇಯ. ಅದು ಬರೋಣ ಆಮೇಲೆ. ಅವಳ ಮೇಲೆ ಏನೋ ಗೌರವ ಬಂದ್ಬಿಟ್ಟಿರ್ತದೆ. ನೀನಾಗಲಿ ಅನಲೆ ಆಗಲಿ ಅಂದ ತಕ್ಷಣ ಅವನು ಕೋಪ ಬಂದ ಮೇಲಿಂದ ಒಂದು ಹೂವಲ್ಲಿ ಹೊಡಿತಾನೆ. ಯಾರಿಗೆ? ಅದು ಹೇಗೆ ಯಾವುದೋ ಒಂದು ಪಕ್ಷಿ ಹನಿ ಅದು ಜೇನ್ನ ಕುಡಿದು ಬೀಳಿಸ್ತಾನವರಿಗೆ ಪಟ್ ಅಂತ ಹೊಡಿತಾನೆ. ಅವನಿಗೆ ನೋಡಿಕೊಂಡು ನೀನಾದೊಡಮ್ ಯಾರಾದೊಡಮ್ ಕೊರಳು ಉರುಳ್ದುಪ್ಪು ಅಂತ ಅಲ್ಲಿ ಭಾಳ ಚೆನ್ನಾಗಿ ತಂಗಿದ್ದಾರೆ. ಆದರೆ ಆ ಹೂ ಬಿದ್ದ ತಕ್ಷಣ, ಆಂಜನೇಯನ ಹೂ ಬಿದ್ದ ತಕ್ಷಣ ಕೊರಳು ಉರುಳ್ದುಪ್ಪು ಅಂದರೂ ಕೂಡ ರಾವಣ ಕೂಡ ಹೇಗೆ ಬದಲಾಯಿದ ಅಂತ ಮುಂದಿನ 4 ವಾಕ್ಯಗಳಲ್ಲಿ ಹೇಳ್ತಾರೆ. ಏನು? ತಿತ್ತಿರಿ ಎಂದುಲಿಯಿತಾ ಪಕ್ಷಿ, ಆಂಜನೇಯ ಇರೋ ಪಕ್ಷಿ, ಹಾರಿದುದು ಬೇರೊಂದು ಹರೆಗೆ, ರಾವಣನೇಕೋ ಮೌನಮಿರ್ದಾಲಿಸಿದನಾ ಪಕ್ಕಿಯುಲಿಹಮಂ. ಆವಾಗ ನಕ್ಕು ತಂಗೆಗೆ ಮರಳಿ ಹೇಳ್ತಾನೆ, ದಿಟಕ್ಕೆ ಪೇಳಿದೆನೆಂದು ಬಗೆಯದಿರ್ತಂಗೆ. ಸುಮ್ಮನೆ ಹೇಳಿದೆ ಕಣೆ. ಆಯ್ತಾ? ನೀನರಿಯಲಾರೆಯ ನನ್ನ ಗೂಢಾಂತರಂಗಮಂ, ಇದ್ದಕ್ಕಿದ್ದಂತೆ ಓಲ್ ತನ್ನ ವೇಷಕ್ಕೆ ತಗುವ ಸೌಮತೆಯನಾಂತನ ಕಾಮನಿಪುಣಂ. ಈ ಕಡೆ ಈ ಮೈಥಿಲಿ ಕಡೆ ತಿರುಗಿಬಿಟ್ಟು ಹೇಳ್ತಾನೆ, ನಿನ್ನ ದುರವಸ್ಥೆಯಂ ಕಂಡ ದುಃಖಕ್ಕೆ ಕೋಪಿಸಿದೆ ನಾಮ್. ಅವಳ ಮುಂದೆ ತಾನು ಕೋಪಿಷ್ಟ ಅಂತ ತೋರಿಸ್ಕೋಬಾರ್ದಲ್ಲ, ಬೈದ್ಬಿಟ್ಟಿದ್ದಾನೆ ಕೊರಳು ಓಡಿಸ್ಬಿಡ್ತೀನಿ ಅಂತ. ಸೊ ಇನ್ನು ಅವಳನ್ನ ಒಲಿಯೋದು ಹೆಂಗೆ? ಅದಕ್ಕೋಸ್ಕರ ಆ ಕಡೆ ತಿರುಗಿಬಿಟ್ಟು, ನಿನ್ನ ದುರವಸ್ಥೆಯಂ ಕಂಡ ದುಃಖಕ್ಕೆ ಕೋಪಿಸಿದೆ ನಾಮ್ ಕ್ಷಮಾಪುತ್ರಿ. ಅವಳಿನ್ನೂ ಕ್ಷಮಿಸಿಲ್ಲ, ಅವಾಗ ಕ್ಷಮಾಪುತ್ರಿ ಕ್ಷಮಾಪುತ್ರಿ ಕ್ಷಮಿಸೆನ್ನ ದುರ್ವಿನಿಯಮಂ. ವ್ರತವಿದೇಂದೇವಿ. ಏನು ವ್ರತ ಇದು ತಾಯಿ ನಿಮ್ಮದು? ವಿಪರೀತಮಿ ಆತ್ಮಹತ್ಯೆ. ನೀನು ಹಿಂಗೆ ಬದುಕಿದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀಯ. ಇಲ್ಲಿ ಒಂದು ಆತ್ಮಹತ್ಯೆ ಅನ್ನೋದಕ್ಕೆ ಒಂದು ಘಟನೆ ಹೇಳ್ಬೇಕಾಗುತ್ತಮ್ಮ. ಮಂಡೋದರಿ ಜೊತೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಇವನು ಒಂದು ಕನಸು ಕಂಡಿರ್ತಾನೆ, ಯಾರು? ರಾವಣ. ಕೊನೆಗೆ ಎಲ್ಲ ಫೇಲ್ ಆಗಿಬಿಟ್ಟಿರುತ್ತೆ. ಒಂದು ಆ ಕನಸು ಏನು ಅಂತಂದರೆ, ಸೀತೆ ಸುಟ್ಟು ಬೂದಿ ಆಗ್ಬಿಡ್ತಾಳೆ. ಇವನಿಗೆ ಆ ಸೀತೆಯ ಮೇಲೆ ಎಷ್ಟು ಆಸೆ ಅಂತಂದರೆ, ತಾನೂ ಹೋಗಿ ಅವಳ ಜೊತೆ ನಿಂತ್ಕೊಂಡಲ್ಲಿ ಸುಟ್ಟು ಬೂದಿಯ ಅವಳ ಜೊತೆ ಸೇರ್ಕೊತಾನೆ. ಬೂದಿಯಾಗಾದರೂ ನಾನು ಅವಳ ಜೊತೆ ಸೇರ್ಕೋಬೇಕು ಅನ್ನೋ ಆಸೆ ಅವನಿಗೆ. ಯಾರಿಗೆ? ರಾವಣನಿಗೆ. ಅವಳು ಜೀವಂತವಾಗಿ ಸಿಗದೆ ಇದ್ದರೆ ಬೂದಿಯಾಗಾದರೂ ನಾನು ಸೇರ್ಕೊತೀನಿ ಅಂತ. ಅದನ್ನು ಇಲ್ಲಿ ಕುವೆಂಪು ಅವರು ವಿಪರೀತಮಿ ಆತ್ಮಹತ್ಯೆ ಅಂತ ತಂದಿದ್ದಾರೆ. ಸೊ ಹೀಗೆ ಅವರ ನಡುವೆ ಸಂಭಾಷಣೆ ನಡೀತಾ ಇರಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಚಂದ್ರನಕ್ಕಿ ಬದಲಾಗ್ತಾ ಇದೆ ಹೇಳೆ ಅಂತ. ಈ ಚಂದ್ರನಕ್ಕಿ ಪೂರ್ತಿ ಬದಲಾಗಿರೋದನ್ನು ನಾವು ಮತ್ತೆ ನೋಡ್ತೀವಿ. ಎಲ್ಲಿ ಯುದ್ಧ ಎಲ್ಲ ನಡೀತಾ ಇದೆ. ಯುದ್ಧ ನಡೆದು ಅದರಲ್ಲಿ ಕುಂಭಕರ್ಣ ಸೋತಿದ್ದಾನೆ, ಇಂದ್ರಜಿತು ಮೊದಲೇ ಹೋಗಿದ್ದಾನೆ, ಧಾನ್ಯಮಾಲಿನಿ ಮಗ ಅವನು ಸೋತಿದ್ದಾನೆ, ಎಲ್ಲ ಹೋಗ್ಬಿಟ್ಟಿದ್ದಾರೆ. ಇನ್ಯಾರೂ ಇಲ್ಲ ಯುದ್ಧದಲ್ಲಿ ದಂಡನಾಯಕ ಅಂತ ನಿಂತ್ಕೊಳ್ಳೋಕ್ಕೆ. ರಾವಣ ತಾನಾಗಿ ದಂಡನಾಯಕನಾಗಬೇಕಾಗಿ ಬಂದಿದೆ. 3 ದಿನ ದಂಡನಾಯಕನಾಗಿ ಯುದ್ಧಕ್ಕೆ ಹೋಗಬೇಕು. ಆಗ ಅಲ್ಲಿ ರಾತ್ರಿ ಮಲ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡ ಅಂತಿರ್ಬೇಕಾದ್ರೆ ಬಾಗಿಲು ಯಾರೋ ತಟ್ಟದಂಗೆ ಆಗುತ್ತೆ. ಬರ್ತಾಳೆ ಅವಳಿಗೆ, ಯಾರು? ಚಂದ್ರನಕ್ಕಿ. ಅಲ್ಲಿ ಏನಾಯಿತು ಅನ್ನೋದು ನಿಜಕ್ಕೂ ಕೂಡ ಎದೆ ತಟ್ಟುತ್ತೆ. ಅಂತಹ ಸಂಭಾಷಣೆ. ಅಷ್ಟೇ ಅಲ್ಲ, ರಾವಣನ ಬದಲಾವಣೆಯಲ್ಲಿ ಆಗಿರ್ತಕ್ಕಂಥ ಒಂದೇನೋ ಮನ್ವಂತರ ಅಂತೀವಲ್ಲ, ಆ ಮನ್ವಂತರನ್ನು ನಾವು ಅವರಿಬ್ಬರ ಸಂಭಾಷಣೆ ನೋಡಬೇಕು. ಅವನ ಮನ್ವಂತರ ಹೆಂಗಾಗಿರುತ್ತೆ ಅಂದರೆ, ಈ ಚಂದ್ರನಕ್ಕಿ ಅಣ್ಣನ ಹಿಂಗೆ ಬೈದವಳು ಕೂಡ ಅಣ್ಣ ನೀನೆಂಥ ಕವಿ ಅಣ್ಣ ನೀನು ಅಂತ ಹೊಗಳ್ತಾಳೆ. ಆದರೆ ಹಾಗಾಗಿರುತ್ತೆ ರಾವಣನಿಗೆ. ಅಲ್ಲಿಗೆ ಬರೋಣ ನಾವೀಗ. ಓಕೆ. ಸೊ ಊಹಿಸ್ಕೊಳ್ಳಿ, ಯುದ್ಧದ ಸಮಯ, ಮಾರನೇ ದಿವಸ ಅವನ ದಂಡನಾಯಕನಾಗಿ ಹೋಗಬೇಕು. ರಾತ್ರಿ ರೆಸ್ಟ್ ತೊಗೊಳ್ಳೋಣ ಅಂತ ಕೂತ್ಕೊಂಡಿದ್ದಾನೆ ಯಾರೋ ರಾವಣ. ಕಳಕೆ ತೆರಳುವ ಮುನ್ನ ಮಿನಿತು ವಿಶ್ರಾಂತಿ ಎಂಬಯಸಿ ಮಂಚದಳೊರಗಿ ತೊಡಗಿರಲ್ ರಾವಣಂ. ಬಾಗಿಲೊಯ್ಯನೆ ತೆರೆದುದೊಳಗೆ ಬಂದಳು ತಂಗೆ ಚಂದ್ರನಕ್ಕಿ. ಕಣ್ಣೆತ್ತಿ ನೋಡಿ ಏನು ಬಂದುದೌ ತಂಗೆ ಎಂದ ಸ್ಥಿರ ಧ್ವನಿಯ ಪಿರಿಯಣ್ಣನಂಬಳಿ ಸಾರ್ದು ಕಾಲ್ವಿಡಿದು ಪದಕ್ಕೆ ಪಣೆಯೊತ್ತಿದಳ್. ಅವನ ಪಾದಕ್ಕೆ ಹಣೆ ಒತ್ತಾಳೆ. ಗದ್ಗದಿಸುತ್ ಅತ್ತಳ ಅಸುರ ಕೃಷಾಂಗಿ ಅಳ್ತಾಳೆ. ಏನಿದೀ ಮಲಿನ ವಸನಂ ನಿನಗೆ ಅದೇಕಿಂತು ಸೊರಗಿರುವೆ ಅಂತ ರಾವಣ ಕೇಳಿದರೆ, ಪಾಪಿ, ನಾನು ಪಾಪಿ ಅಣ್ಣ,
ಪಶ್ಚಾತ್ತಾಪಿ ಬಂದೆನಾಂ ಬಯಸಿ ಪ್ರಾಯಶ್ಚಿತ್ತಮಂ. ಚಂದ್ರನಕಿಯ ಸಂಪೂರ್ಣ ಬದಲಾವಣೆಯಲ್ಲಿ ಕಾಣ್ತಾ ಹೋಗುತ್ತೆ ನಮಗೆ. ಪಾಪ ಮೇನ್ ಏನು ಪಾಪ ಅವನು ಕೇಳೋದು, ಪಾಪ ಮೇನ್ ಆರ್ಗೆ ಪಶ್ಚಾತ್ತಾಪ ಮಾರ್ಗೆ ಪ್ರಾಯಶ್ಚಿತ್ತಂ ಅಂದಾಗೆ ಪಾಪಿ ನಾನು ಪಾಪಿ, ನನಗೆ ಪ್ರಾಯಶ್ಚಿತ್ತಂ ಇನ್ನಾರ್ಗೆ. ಅದಕ್ಕೆ ಅವನು ವ್ಯಂಗ್ಯವಾಗಿ ರಾವಣ ಕೇಳ್ತಾನೆ, ನಗ್ತಾ ಇರ್ಬೇಕಾರೆ ಇವಳು ಯಾಕೆ ನಗ್ತಿ ಅಣ್ಣಯ್ಯ, ನಗುವೆಯೇ ಕಣ್ಣಯ್ಯ ಮುನ್ನ ನಳ್ಳಲ್ತು ನಾನು ಮುಂದಿನ ಚಂದ್ರನಕಿ ಅಲ್ಲ, ನಾನೀಗ ಬದಲಾಗಿರುವ ಚಂದ್ರನಕಿ. ನನ್ನ ದೆಸೆಯಿಂದೆ ಕಳ್ವೈದು ಹದಿಬದೆಯ ನೆಳೆ ತಂದೆ. ಅವಳ ಬಾಯಲ್ಲಿ ಹದಿಬದೆ ಅಂತ ಈಗ ಬರ್ತಾ ಇದೆ ನೋಡಿ, ಯಾರಿಗೆ, ಸೀತೆಗೆ. ನನ್ನ ದೆಸೆಯಿಂದ ನಾನು ಬಂದು ನಿಂಗೆ ದೂರು ಕೊಟ್ಟಿದ್ದಕ್ಕೆ ಲಕ್ಷ್ಮಣನ ಬಗ್ಗೆ ನನಗೋಸ್ಕರ ನೀನು ಕಳ್ದೊಯ್ದು ಹರಿಬದೆಯ ನೆಳೆ ತಂದೆ. ಲಂಕೆಯಂ ನಾನೇ ಈ ದುರ್ಗತಿಗೆ ತಂದೆ, ಲೆಕ್ಕಕ್ಕೆ ಮಿಗಿಲ್ ಬಿರಾಳ್ಗಳಂ ತಿಂದೆ. ಎಷ್ಟೋ ಜನ ವೀರರ ನನ್ನಿಂದ ಸತ್ತೋದ್ರು. ಸೇನಾನಿಗಳೆನಿತೋ ಕೊಂದೆ ಕುಂಭಕರ್ಣನ ಕೊಂದೆ ಅತಿಕಾಯನಂ. ಅತಿಕಾಯ ದಾನಿಮಲ್ಲಿಯ ಮಗ. ಅತಿಕಾಯನಂ ಮೇಣಿಂದ್ರಜಿತು ಮೇಘನಾದಾದಿ ಮಕ್ಕಳಂ ಬೇಳ್ದೆ ನೆನ್ನಯ ದುರಭಿಮಾನದ ಧವಾಗ್ನಿಯಂ ಪೋಷಿಸಲ್. ಕಾಲ್ವಿಡಿದು ಬೇಡುವೆನ್ ಅಣ್ಣಂಗೆ ಏನಂತ, ನಿನ್ನ ನೀರಣಮೇಧಮಂ ನಿಲ್ಲಿಸು, ಯುದ್ಧ ನಿಲ್ಲಿಸು. ನನ್ನನಾ ಲಕ್ಷ್ಮಣ ಶೂರ್ಪನಕೆ ಎಂದ ಕೋಪಕ್ಕೆ ಬೈದನಂದದಂ ನನ್ನಿಗೈದಿರೆಂದು ನೀನ್ ಬಂದೆ ನಿಲ್ಲಿಗ ನಿನ್ನಡಿಯೊಳೊಂದು ಭಿಕ್ಷೆಯ ಬೇಡಲದ ನನಗೆ ನೀಡು ವೆಲ್ಕಮ್. ಭಿಕ್ಷೆ ಬೇಡಕ್ಕೆ ಬಂದಿದ್ದೇನೆ ಅಣ್ಣ ನಿನ್ನ ಹತ್ರ, ದಯವಿಟ್ಟು ಭಿಕ್ಷೆ ಕೊಡು. ಭಿಕ್ಷೆ ನಿನ್ನಳಿಗೆ ಭಿಕ್ಷೆ. ಅದಕ್ಕೆ ಅವಳು, ನಾನ್ ಪೊತ್ತಿಸಿದ ಕಿಚ್ಚ ನಾನ್ ನಂದಿಸಲ್ ಕೆನಗೆ ನೀಡು ನಿನ್ನ ಅನುಮತಿಯ ಭಿಕ್ಷೆಯ. ನಾನು ಒತ್ತಿಸಿದ ಬೆಂಕಿ ನಾನೇ ಆರಿಸ್ತೀನಣ್ಣ. ಚಂದ್ರನಕಿ ಅವನು ಹೇಳ್ತಾನೆ, ನೀನು ಹಚ್ಚಿರ್ಬೋದು ಬೆಂಕಿನ, ನೀನು ಇವತ್ತು ಆರ್ಸೋಕ್ಕೆ ಹೋದರೆ ಅದು ಕಾಳ್ಗಿಚ್ಚೆ ಆಗ್ಬಿಡುತ್ತೆ, ನೀನು ಸುಟ್ಟಾಕ್ಬಿಡುತ್ತೆ, ಸುಮ್ಮನೆ ಇರು ಅಂತ ಹೇಳ್ತಾನೆ. ಚಂದ್ರನಕಿ ನಿನ್ನ ಕೈ ಪೊತ್ತಿಸಿತ್ತಾದೊಡಂ ನಿನ್ನಳವನ ಕಾಳ್ಗಿಚ್ಚು ಮೀರಿರ್ಪುದಿಂದು ನೀನಾರಿಸಲ್ಪೋದಡದು ಕೇಳ್ ನಿನ್ನನೊಳಕೊಳ್ಳುವುದೇ ದಿಟಂ. ನಿನ್ನನ್ನೇ ಸುಟ್ಟು ಬಿಡುತ್ತೆ ಅಂದಾಗ ಅದೇ ಆಗಲಿ ನನಗೆ ಅಂತಾಳೆ. ನನಗದೇ ಪಥ್ಯಂ, ಅದೇ ನಿನ್ನ ಬಗೆ ಪೇಳ್ ಅಂತ ರೇಗ್ತಾನೆ ಅವಳ ಮೇಲೆ. ಅದಕ್ಕೆ ಅವಳು ಎದುರ್ಕೊಂತಾಳೆ, ಹೇಳೋಕ್ಕೆ ಇಷ್ಟ ಇದೆ ಅಣ್ಣ, ಪೇಳನಗ ಆಸೆ ಪೇಳಲ್ ಅಂಜುತಿಹುದೆನ್ನ ಜಿಹ್ವೆ. ನನ್ನ ನಾಲ್ಗೆಗೆ ಮುಂದೆ ಬರ್ತಾಳ, ಎದುರ್ಕೊತಾ ಇದ್ದೀನಣ್ಣ, ನೀನು ಒಡ ಹುಟ್ಟಿದವಳು ಹೇಳು ಅಂತಂತಾನೆ. ಆಗ ಹೇಳ್ತಾಳೆ, ಯಾರು, ಚಂದ್ರನಕ್ಕಿ ಯುದ್ಧ ನಿಲ್ಲಿಸುವಂತ ಇಷ್ಟತ್ತು ಹೇಳಿದ್ದು. ಆದರೆ ಈಗ ಅವಳು ಹೇಳ್ತಾ ಇರೋದಿದೆಯಲ್ಲ, ಇದು ಅವನಿಗೆ ಶಾಕ್. ಏನು, ಜನಕ ಕನ್ಯೆಯಂ ದಾಶರಥಿಗೊಪ್ಪಿಸುವುದೆನ್ನ ಮನೋರಥಂ. ಸೀತೆಯನ್ನು ನಾವು ರಾಮನಿಗೆ ವಾಪಸ್ ಒಪ್ಸೋಣ ಅಣ್ಣ, ಅದೇ ನನ್ನ ಮನೋರಥ, ಅದೇ ನನ್ನ ಭಿಕ್ಷೆ, ನನಗೆ ಕೊಡೋದನ್ನ ಅಂತಾಳೆ. ಅದಕ್ಕೆ ಅವನು ಮೆತ್ತಿಗೆ ಹೇಳ್ತಾನೆ, ಸತ್ಪಥ ಮೆದಲ್ ತಂಗೆ, ಒಳ್ಳೆ ದಾರಿನೇ ಹುಡುಕಿದ್ದೀಯ ತಂಗೆ ನೀನು. ಸತ್ಪಥ ಮೇ ಅದು ದಿಟಂ ಹೆಂಬೇಡಿಗಳಿಗೆ ಮೀನ್ ಜೀವಗಳ್ಳರಿಗೆ. ಅವನಂಗೆ ಹೇಳಿದಾಗ ಇವಳು ಒಂದು ಹೇಳ್ತಾಳಮ್ಮ, ಈ ಸೆಂಟೆನ್ಸು ಇಲ್ಲಿ ಅವಳು ಹೇಳೋ ಈ ಎರಡರ ತರ್ಕ ನನಗೆ ಭಾಳ ಇಷ್ಟ ಆಯಿತು. ಅದನ್ನು ಹೇಡಿಗಳು ಮಾತ್ರ ಮಾಡೋ ಕೆಲಸ, ಅದು ಜೀವಗಳ್ರು ಮಾಡೋ ಕೆಲಸ ಅಂದಾಗ ಚಂದ್ರನಕ್ಕೆ ಹೇಳ್ತಾಳೆ, ಲೋಕ ನನ್ನನ್ನು ಹೇಡಿ ಅಂದ್ಕೊಂಬಿಡುತ್ತೆ ಅಂತೇಳಿ ಒಂದು ಒಳ್ಳೆ ಕೆಲಸ ಮಾಡಿದೆ ಕೆಟ್ಟ ಕೆಲಸನೇ ಮಾಡ್ತಾ ಕೂತ್ಕೊಳ್ಳೋದು ಎರಡರಷ್ಟು ಹೇಡಿತನ ಅಲ್ವೇನಣ್ಣ. ಅರ್ಥವಾಯ್ತಲ್ಲಮ್ಮ? ಅದನ್ನು ಹೇಳ್ತಾಳೆ ಅವಳು. ಏನಂತ, ಪೇಡಿತಾನೆಂಬರೆಂಬುತ ಕಳ್ಕಿ ನೆಗೆಳ್ಳು ಅನುಪತ್ಯವಂ ಪೇಡಿ ಇರ್ಮಡಿ ದಿಟಂ. ಗೊತ್ತಲ್ಲ, ಅದು ಇರ್ಮಡಿ ಹೇಡಿತನ ಆಗುತ್ತೆ ಅಂತ ಕೇಳ್ತಾಳೆ. ನಿನ್ನಾತ್ಮ ಮೇನಾಡುತ್ತಿದೆ ಪೇಳೆನಗೆ ನಿನ್ನಂತರಾತ್ಮಂ. ನನಗೆ ಗೊತ್ತಣ್ಣ, ನಿನ್ನಂತರಾತ್ಮದಲ್ಲೂ ಈಗ ಬದಲಾವಣೆ ಆಗಿದೆ. ಏನು ಬದಲಾವಣೆ ಕೇಳ್ತಾಳಮ್ಮ, ಇದು ಭಾಳ ಇಂಪಾರ್ಟೆಂಟು. ಸೀತೆಯೊಳ್ ನಿನಗೆ ಇನ್ನು ಮಿರ್ಪುದೆ ಅಂದಿನ ಕಾಮರುಚಿ. ಅವಳು ನೋಡಿದ್ಯಲ್ಲ ಅಶೋಕವನದಲ್ಲಿ ಹಂಗಿದ್ದಾಳೆ, ಅವಳಲ್ಲಿ ನಿನಗೆ ಇನ್ನೂ ಕೂಡ ಆ ಕಾಮರುಚಿ ಇದೆಯಣ್ಣ. ಸೀತೆಯೊಳ್ ನಿನಗೆ ಇನ್ನು ಮಿರ್ಪುದೆ ಅಂದಿನ ಕಾಮರುಚಿ
ಪೇಳ್ ಅಶೋಕವನವಾಸಿ ಈ ಸೀತೆ ಆ ಪಂಚವಟಿ ವಾಸಿನಿ ಸುವಾಸಿನಿಯವೋ ನಿನಗೆ ಮೋಹಮಂ ಕೆರಳಿಪಳೆ. ಪಂಚವಟಿಯ ಆ ಸುಂದರ ಸೀತೆ ನಿನ್ನಲ್ಲಿ ಮೋಹವನ್ನು ಕೆರಳಿಸಿದಂತೆ ಅಶೋಕವನದ ಸೀತೆ ಇನ್ನೂ ಕೆರಳಿಸ್ತಾ ಇದ್ದಾಳ. ಈ ನಿರಶನ ವ್ರತೆಯಮೀ ಮಲಿನ ವಸನೆಯಂ ಈ ತಪಸ್ವಿನಿಯಮೀ ನಿಶ್ಚಲ ಪತಿವ್ರತಾ ಪೂಜ್ಯಯಂ. ನಿನಗೆ ನಿಜವಾಗ್ಲೂ ಇಷ್ಟ ಆಗ್ತಿದ್ದಾಳ ಅಂತ ಕೇಳಿದಾಗ, ನಿಲ್ ಸಾಲ್ಗುಮಿ ನಿನ್ ಉಪನ್ಯಾಸಮಂ ಸಹೋದರಿ, ಜಾಣೆ ನೀನು ಎಲ್ಲಿ ಬೇಕಾದ್ರೆ ತಿರ್ಕೊಂತೇನೆ, ನನಗೆ ಗೊತ್ತು ನೀನು ಮಾಡೋದಲ್ಲನು, ನೀನು ಹೇಳೋದಲ್ಲನು, ನಿಲ್ ಅಂತಂದಾಗ ಅವನಿಗೆ ಯಾಕೋ ಸತ್ಯ ಹೇಳ್ಬೇಕು ಅನ್ಸುತ್ತಮ್ಮ ಕೊನೆಗೂ. ಇದು ಈ ಎರಡು ಘಟನೆಗಳು ಭಾಳ ಚೆನ್ನಾಗಿದ್ದಾವೆ. ಹೇಳ್ತಾನೆ ಅವನು, ದಿಟಂ ನೀಂ ಪೇಳ್ವುದನಿತಂ ದಿಟಂ, ಹೇಳೋದೆಲ್ಲ ಕರೆಕ್ಟು. ನನಗೆ ಸತ್ತುದಾಸೀತೆಯೊಳ್ ಕಾಮರುಚಿ ನೀನಿತ್ತ ಕಾರಣಂಗಲ್ತು ಅವಕಿಮ್ಮಿಗಿಲ್ ಪಿರಿಯ ಕಾರಣಗಳಿಂದಾಗಿ ದಿಟಂ ಇಂದಿನೀ ಸೀತೆ ನನಗಂದಿನ ಸೀತೆಯಲ್ತು ಆಕೆಗೆ ಮಿಗಿಲ್ ಪುಟ್ಟಿರ್ಪುದೀಕೆಯೊಳ್ ನನಗೊಂದು ಅತೀವತರ ಗಾಢ ಮೋಹಂ. ಆ ಕಾಮ ರುಚಿ ನನಗಿಲ್ಲ, ಆ ಮೋಹ ನನಗಿಲ್ಲ. ಆದರೆ ಈ ಸೀತೆಯಲ್ಲಿ ನನಗೆ ಎಲ್ಲಕ್ಕೂ ಮಿಗಿಲಾದ ಒಂದು ಗಾಢ ಮೋಹ ಮೂಡಿದೆ. ಏನದು ಅರ್ಥ ಹೇಳ್ಬಿಡ್ತೀನಿ ನಮ್ಮದು ಏನಾಗುತ್ತೆ ಅಂತ. ರಾವಣ ಬದಲಾಗ್ಬಿಟ್ಟಿದ್ದಾನೆ ಎಷ್ಟೊತ್ತಿಗೆ. ನಾನು ನಾಳೆ ಸತ್ರು ಚಿಂತೆ ಇಲ್ಲ, ರಾಮನನ್ನು ಸೋಲಿಸ್ಬೇಕು, ನಾನು ರಾಮನನ್ನು ಸೆರೆ ಹಿಡಿಬೇಕು. ರಾಮನನ್ನು ಸೆರೆ ಹಿಡಿದು ನನ್ನಿಂದ ಸೀತೆಯನ್ನು ಕದ್ದ ರಾಮನನ್ನು ಸೆರೆ ಹಿಡಿದು ಅವಳನ್ನು ಕದ್ದವನನ್ನೇ ತಂದು ಅವಳಿಗೇ ನಾನು ಗಿಫ್ಟಾಗಿ ಕೊಟ್ಟರೆ ಸೀತೆ ಎಷ್ಟು ಖುಷಿ ಪಡ್ತಾಳೆ. ಸೀತೆಯ ಮುಂದೆ ನನ್ನ ಗೌರವ ಏನಾಗುತ್ತೆ? ಆಗ ಸೀತೆ ನನ್ನ ಮೆಚ್ಕೊತಾಳಲ್ಲ. ನನಗೆ ದೈಹಿಕವಾಗಿ ಸೀತೆ ಸಿಗದೇ ಇದ್ದರೂ ಅವಳ ಮನಸ್ಸು ನನಗೆ ಒಲಿಯುತ್ತಲ್ಲ, ನಾನು ಸೀತೆಯನ್ನು ಗೆದ್ದಂಗಲ್ವಾ? ಇದು ಅವನ ಯೋಚನೆ. ಅದನ್ನು ಇಲ್ಲಿ ಈ ಸಂಭಾಷಣೆಯಲ್ಲಿ ಬರುತ್ತೆ. ಅವನು ಹೇಳ್ತಾನೆ, ನಾನು ಎಂದೆಂದಿಗೂ ಬಿಡಲ್ಲ ಅವಳನ್ನು. ಒಂದು ದೃಶ್ಯ ನೀನು ನೆನೆಸ್ಕೋಬೇಕು. ಬರ್ದು ಕಿರಲ್ ಮೇಣ್ ಪುಣ್ಯ ಯೋಗ ಮಿರ ನಿನಗೆ ನೋಡಲ್ ಬರ್ಕುಮಾ ದಿವ್ಯ ದೃಶ್ಯಂ. ನಾನೊಂದು ದೃಶ್ಯ ಕಂಡಿದ್ದೀನಿ, ಆ ದೃಶ್ಯ ನೀನು ಬದುಕಿದ್ರೆ ನಿಜವಾಗ್ಲೂ ನೋಡಿದ್ರೆ ನೀನೇ ಖುಷಿ ಪಡ್ತೀಯ. ನಿನಗೆ ಕಾಣದ ದೃಶ್ಯಂ, ಅವನು ಹೇಳೋದು, ನಿನಗೆ ಕಾಣದ ದೃಶ್ಯಂ ಅದು ಏನ್ ದಿವ್ಯಮಾ ದೃಶ್ಯಂ ಮೂಲೋಕ ಮಿನ್ನೆಗಂ ಮತ್ತ ಮಿನ್ನಾದೊಡಂ ಕಂಡರಿಯದ ಕಾಣಲಾರದ ಕೊಳುಗುಳದಿರಗು ಕುಲಲಲ ಮನಂ ಜಗದೇ ಕವೀರನಂ ಗೆಲ್ದು ಸೆರೆಯಾಳ್ ಮಾಡಿ, ಜಗದೇ ಕವೀರ ರಾಮನನ್ನು ಗೆಲ್ದು ಸೆರೆಯಾಳ್ ಮಾಡಿ ತಂದು ಲಂಕೇಶ್ವರನ ಸರ್ವ ಗರ್ವವನಿರದೆ ಸೋಲಿಸಿದ ಮೈಥಿಲಿಗೆ ಕಪ್ಪ ಮೆನೆ ಕಾಣಿಕೆಯನ್ನೊಪ್ಪಿಸುವ ಭವ್ಯತಾ ದಿವ್ಯ ದೃಶ್ಯಂ. ಅರ್ಥಾಯ್ತಮ್ಮ? ಈ ಲಂಕೇಶ್ವರನ ಎಲ್ಲ ಗರ್ವವನ್ನೂ ಗೆದ್ದ ಈ ಸೀತೆಗೆ ಅವಳು ಬೇಕು ಅಂತಾರೆ ರಾಮನನ್ನೇ ಗೆದ್ದು ನಾನು ತಂದು ಕೊಟ್ಟರೆ ಆ ಸೀತೆ ನಾನು ಗೆದ್ದಂಗಲ್ವಾ? ಅದು ನನ್ನ ದೃಶ್ಯ. ಇವಳಿಗೆ ಚಂದ್ರನಕ್ಕಿಗೆ ಸೋತೋಗ್ಬಿಡ್ತಾಳೆ. ಕೇಳ್ದದಂ ನಿಮಿದ್ದುದು ನವಿರ್ಮೈಗೆ ತತ್ತರಿಸಿದಳ್ ಚಂದ್ರನಕಿ ಕಣ್ಣೀರ್ ತುಳುಂಕುತಿರೆ ಮತ್ತೆ ಮೊಳಕಾಲೂರಿ ನಮಿಸಿದಳ್ ನುಡಿದಳ್ ದಿಟಂ ನೀನ್ ಮಹಾಕವಿ ದಿಟಂ ಜಗದ್ರಂಗದೊಳ್ ಬರಿ ಕಲ್ಪನೆಯೊಳಲ್ತು ಕೃತಿಗಳಂ ಕೊರೆಯುವ ಮಹಚ್ಚಿಲ್ಪಿ ನೀಂ ದಿಟಂ. ಒಪ್ಕೊಂತಾಳೆ, ಆಯ್ತು ನನಗೆ ಅದು ಮಾಡೋಣ. ಏನು ರಾಮನ ಗೆದ್ದು ತಂದು ಸೀತೆ ಕೊಡ್ತಿದ್ದಾನೆ. ಒಟ್ಟಿನಲ್ಲಿ ಇವಳಿಗೆ ಸೀತೆಯನ್ನು ಬಲವಂತವಾಗಿ ಇವನು ಮಾಡಲ್ಲ. ನಾನು ತನ್ನ ಆಸೆನೂ ಈಡೇರಿದಂಗೆ ಆಯಿತು, ಅಣ್ಣನ ಆಸೆಯನ್ನು ನೋಡಿ ಅವಳು ಮಾರು ಹೋಗ್ಬಿಡ್ತಾಳೆ, ಹಂಗೆ ಮಾಡೋಣ ಅಂತ. ಇಷ್ಟು ಬದಲಾಗಿರ್ತಾಳಮ್ಮ ಚಂದ್ರನಕ್ಕಿ. ಯಾವ ದೃಷ್ಟಿಯಲ್ಲಿ ಲಕ್ಷ್ಮಣನ ನಾನು ಪಡ್ಕೋಬೇಕು, ಅದಕ್ಕೋಸ್ಕರ ಸೀತೆಯನ್ನು ನಮ್ಮ ಅಣ್ಣನಿಗೆ ಕೊಡಿಸ್ತೀನಿ ಅನ್ನೋ ಸ್ಥಿತಿಯಿಂದ ಹಿಡಿದು ಅಣ್ಣನನ್ನೇ ಬೈದು ಅಣ್ಣನಿಗೇ ವಿರುದ್ಧವಾಗಿ ಅವಳು ವಾಪಸ್ ಕೊಟ್ಬಿಡೋಣ ಅನ್ನೋ ಲೆವೆಲ್ಗೆ ಬಂದವಳು ಕೊನೆಗೆ ಮತ್ತೆ ಅಣ್ಣನಿಗೆ ಸೋಲ್ತಾಳೆ. ಅಣ್ಣನ ದಿವ್ಯ ದೃಷ್ಟಿ ನೋಡಿ. ನೀ ಮಹಾಶಿಲ್ಪಿ ದಿಟಂ, ಆ ಅಧ್ಯಾಯದ ಮಹಾಶಿಲ್ಪಿ ಕಾರಣ ನೀನು ಅಂತ. ಸೊ ರಾವಣನ ನಾನು ಮೊದಲು ಹೇಳಿದಾಗೆ ನೀನು ವಿಲನ್ ಅಂತ ಹೇಳಿದ್ದೆಲ್ಲಮ್ಮ, ಈಗ ಹೇಳು.
ಇದು ಕುವೆಂಪು ಆ ಕೈ ಚಳಕ. ಕುವೆಂಪು ಇಲ್ಲಿ ಮಹಾಶಿಲ್ಪಿ ಅಂತ ಹೇಳ್ಬೇಕಾದ್ರೆ ನನಗೆ ಕುವೆಂಪುನೇ ಬಂದ್ರು ಇನ್ಫ್ಯಾಕ್ಟ್ ಅಲ್ಲಿ ನೋಡು, ಮಹಾಕವಿ ಬರೆದಂಗೆ ನೀನು ಯೋಚನೆ ಮಾಡ್ತೀಯಾ ಅಂತ ಇವನ ಕೈಲೇ ಹೇಳಿಸ್ತಾರೆ. ಒಂಥರ ಹೇಳ್ತಾ ಹೇಳ್ತಾ ಅವರು ತಾವೇನು ಅನ್ನೋದನ್ನು ಹೇಳ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ನನಗೆ. ವೆರಿ ಟ್ರೂ. ಸೊ ಇದು ಶೂರ್ಪನಿಕೆಯ ಬದಲಾವಣೆಯ ಕತೆ. ನಮ್ಮ ರಾವಣನಿಗೋಸ್ಕರ ಸೀತೆಯನ್ನು ಬದಲಾಯಿಸೋದಕ್ಕೆ ಅಂತ ರಾವಣನೇ ಚಂದ್ರನಿಗೆ, ಕೊನೆಗೆ ರಾವಣನಿಗೆ ಒಂದು ಹುರುಳಾಗಿ ಸುತ್ತಕೊಂಡು ರಾವಣ ಮನಸ್ಸನ್ನೇ ಬದಲಾಯಿಸುವ ಸ್ಥಿತಿ ಬಂದದ್ದು ಒಂದು ಪವಾಡ ಅಂತ ನನ್ನ ದೃಷ್ಟಿಯಲ್ಲಿ ಅನಿಸುತ್ತೆ. ನಿಜ. ಇದಾದ ನಂತರ ಈಕೆಯ ಪಾತ್ರ ಮತ್ತೆ ವಿಸ್ತಾರ ಆಗಲ್ಲ, ಇಲ್ಲಿಗೆ ಈ ವಿಸ್ತಾರ ಆಗಲ್ಲ, ಮುಂದೆ ವಿಸ್ತಾರ ಆಗಲ್ಲ. ಸರ್, ಚಂದ್ರನಕಿ ಬಗ್ಗೆ ಮಾತಾಡ್ತಾ ಬಹಳಷ್ಟು ಜನ ಬೇರೆ ಸ್ತ್ರೀ ಪಾತ್ರಗಳು ಕೂಡ ಇವಳ ಹಾಗೇನೆ, ಅಂದರೆ ಚಂದ್ರನಕಿಯ ಹಾಗೇನೆ ಸೀತೆಯ ಪ್ರಭಾವಕ್ಕೆ ಒಳಗಾಗಿ ತಮ್ಮನ್ನೇ ತಾವು ಬದಲಾಯಿಸ್ಕೊಂಡು ಜೊತೆಗೆ ರಾವಣನನ್ನು ಬದಲಾಯಿಸೋ ಪ್ರಯತ್ನ ಮಾಡಿರೋರನ್ನ ನಾವು ನೋಡಬಹುದು. ಆ ರೀತಿ ನೋಡಿದ್ರೆ ಧಾನ್ಯಮಾಲಿನಿ ಇರಬಹುದು, ಅನಲೆ ಅಂತೂ ತುಂಬ ಮುಖ್ಯವಾದಂಥ ಪಾತ್ರ. ಬಹುಶಃ ಇವತ್ತಿಗೆ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸಿ ಮುಂದಿನ ಎಪಿಸೋಡ್ನಲ್ಲಿ ಅವರನ್ನು ನೋಡೋಣ ಅಂತ ಅನಿಸುತ್ತೆ. ಖಂಡಿತ ಹಾಗೆ ಮಾಡೋಣ. ಆಗಲಿ ಸರ್. ಸೊ ಇವತ್ತು ನಾವು ಚಂದ್ರನಕಿಯ ಬಗ್ಗೆ ಸಾಕಷ್ಟು ವಿಚಾರವನ್ನು ಅರ್ಥ ಮಾಡ್ಕೊಂಡ್ವಿ. ಚಂದ್ರನಕಿ ಖಂಡಿತ ರಾವಣನಿಗೆ ತಂಗಿ ಮಾತ್ರ ಅಲ್ಲ, ಒಂದು ರೀತಿಯಲ್ಲಿ ತನ್ನನ್ನು ತಾನು ಬದಲಾಯಿಸ್ಕೊಳ್ಬೇಕು ಅಂತ ಬಂದಂಥ ಒಂದು ಮಹಾ ಚೇತನ ಅಂತ ಹೇಳಬಹುದು. ಈ ರೀತಿ ಬೇರೆ ಬೇರೆ ಪಾತ್ರಗಳು ಕೂಡ ರಾವಣನ ಸುತ್ತ ಇದ್ದರು. ಅವ್ರು ಯಾರು ಏನು ಎಲ್ಲವೂ ಗೊತ್ತಾಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ. ದರ್ಶನಂಗೆ ದರ್ಪಣ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾದ ಎಲ್ರಿಗೂ ಕೂಡ